ಆ್ಯಕ್ಚುಲಿ ನಾವು ಎಲ್ಲರೂ ಸಾಧಕರೇ. ಒಂದಲ್ಲ ಒಂದು ರೀತಿಯಾದ ಸಾಧಕರೇ. ಏನು ನನಗೆ ನಿಮ್ಗೆ ಮಕ್ಳಿದಾರಾ? ಇಷ್ಟೇನೆ. ನನಗೆ ಧೈರ್ಯನೇ ಇಲ್ಲ ಮಕ್ಕಳಿಗೆಲ್ಲ ತಲೆಗೂ ಯೋಚನೆನೂ ಬರಲ್ಲ. ನೀವು ನನ್ಕಿಂತ ದೊಡ್ಡ ಸಾಧಕರು. ಯಾಕಂದರೆ ನೀವು ಮಗು ಹೆತ್ತಿದ್ದೀರಾ. ಅರ್ಥ ಆಯ್ತಾ? ಎಲ್ಲರೂ ಒಂದಲ್ಲ ಒಂದು ರೀತಿ ಸಾಧನೆ ಮಾಡೇ ಇರ್ತೀರ. ನಿಮ್ಗೆ ಗೊತ್ತಿರಲ್ಲ ಅಥವಾ ಯಾವುದೇ ಸಾಧನೆ ಮಾಡಿರ್ತೀರ ಆಯ್ತಾ? ಆದರೆ ನೀವು ಅದನ್ನು ಸಾಧನೆ ಅಂತ ಅಂದ್ಕೊಂಡಿರಲ್ಲ. ಇವಾಗ ನಾನು ಇದೆಲ್ಲ ಮಾಡ್ತೀನಿ ಆಯಿತಾ, ಇದನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಹೇಳ್ತಾರೆ, ಓ ಇವ್ರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ನನಗೇನು ಅನ್ಸಲ್ಲ, ಯಾಕಂದರೆ ಇದು ನನಗೆ ಸಹಜವಾಗಿ ಬರೋಂಥದ್ದು. ಇವಾಗ ಅರ್ಥ ಆಗ್ತದೇನಾ ಹೇಳಿ? ನೀವು ಬರ್ತೀರಾ ಅಥವಾ ನಾನು ಇಷ್ಟು ವರ್ಷದಿಂದ ಹೇಳ್ಕೊಡ್ತಾಯಿದ್ದೀನಿ. ಎಷ್ಟೊಂದು ಜನ ನೋಡೋರು ಊರು ವರ್ಷಾನುಗಟ್ಲೆ ಸಾಧನೆ ಮಾಡ್ತಾಯಿದ್ದಾರೆ, ಅಚೀವ್ಮೆಂಟ್ ಮಾಡಿದ್ದಾರೆ. ನನಗೇನು ಅನಿಸಲ್ಲ, ಯಾಕಂದರೆ ಅದು ನನಗೆ ಸಹಜವಾಗಿ ಬರೋಂಥದ್ದು. ಇವಾಗ ನಿಮಗೆ ಯಾವುದೋ ಒಂದು ಗುಣ ಸಹಜವಾಗಿ ಬರುತ್ತೆ, ನನಗೆ ಆ ಗುಣ ಸಹಜವಾಗಿ ಬರಲ್ಲ. ಅದನ್ನು ನೀವು ನಿಮ್ಮನ್ನು ನನಗೆ ಹೋಲಿಸ್ಕೊಂಡು, ನಾನು ನಿಮಗೆ ಹೋಲಿಸ್ಕೊಂಡು, ನಾನು ಕೆಳಗೆ ನಿಮ್ಮ ಮೇಲೆ ಅಂತ ನಾನು ಮಾಡೋದೇ ಇಲ್ಲ ಯಾವಾಗಲೂ. ಯಾಕಂದರೆ ಇದು ಪ್ರತಿಯೊಬ್ಬರ ಹಾದಿನೇ ಬೇರೆ. ಅರ್ಥ ಆಯ್ತು ನಾನು ಹೇಳಿದ್ದು? ಇವಾಗ ನೀವು ಹೇಳ್ತೀರ, ನನಗೆ ಆ ಆ ಆಲೋಚನೆ ಬಂದ್ರೇ ಭಯ ಆಗತ್ತೆ. ಎಲ್ಲಿಂದ ಧೈರ್ಯ ಬರುತ್ತೆ ನಿಮಗೆ? ಅರ್ಥ ಆಯ್ತು ನಾನು ಹೇಳಿದ್ದು? ಎಷ್ಟೊಂದು ಸತಿ ಯೋಚನೆನೂ ಮಾಡಲ್ಲ ಯಾರು ಜನ್ಮ ಕೊಡೋಕ್ಕೆ. ಆ ಆಲೋಚನೆನೇ ನನ್ನ ತಲೆ ಒಳಗೆ ಹೋಗಲ್ಲ. ಸೊ ನೀವು ಸಾಧಕರು. ಯಾಕೆ? ನೀವು 2 ಜೀವಗಳನ್ನು ಜಗತ್ತಿಗೆ ತಂದಿದ್ದೀರಾ. ಅದಕ್ಕಿನ್ನೊಂದು ದೊಡ್ಡ ಸಾಧನೆ ಬೇಕಾ? ಅದು ಇನ್ನೊಂದು ನಿಮ್ಗೆ ಗೊತ್ತಾ? ಸಾಧನೆ ಬೇರೆ ಬೇರೆ ಹಂತಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಆಗುತ್ತೆ. ಇವಾಗ ನೀವು ಅಷ್ಟು ಮಾಡ್ಕೊಂಡು ಬಂದಿದ್ದೀರಾ, ಅದು ಮುಗೀತು. ಇವಾಗ ಬಹುಶಃ ನಿಮ್ಮ ಕರ್ಮಕ್ಕೆ ಅದು ಬೇಕಿತ್ತು, ಅದು ಮುಗೀತು. ಇವಾಗ ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಇವಾಗ ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಅದು ಒಂದು ರೀತಿಯಾದ ನಿಮ್ಮ ಕರ್ತವ್ಯಗಳೆಲ್ಲ ಮುಗೀತು. ಮುಂದಿನ ಕರ್ತವ್ಯ ಏನು? ನಿಮಗೆ ನೀವು ಮಾಡ್ಕೋಬೇಕಾದ ಕರ್ತವ್ಯಗಳೇನು, ಅದ್ರ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿ. ಎಲ್ಲರಿಗೂ ಹುಟ್ಟಿನಿಂದ ಈ ಖಾಲಿತನ ಇದ್ದೇ ಇರುತ್ತೆ, ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇದ್ದೇ ಇರುತ್ತೆ ಎಲ್ಲರಿಗೂ. ಆದರೆ ಎಷ್ಟು ಜನ ಆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ, ಅದು ಮುಖ್ಯ. ನಾನು ದಿನಾ ಸುರಿತೀನಿ ತುಪ್ಪ. ಅರ್ಥ ಆಗ್ತಾಯಿದೆ ಹೇಳಿ? ಹೇಳ್ತಿರೋದು ಅರ್ಥ ಆಗ್ತದೆ? ಎಲ್ಲರ ಮನೇಲಿ ಇವಾಗ ಎಲ್ಲೋ ಜಗಳ ಆಗುತ್ತೆ ಅಂದ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಇನ್ನೊಂದಿಷ್ಟು ಮಸಾಲೆ ಹಾಕ್ತಾರೆ ಅಲ್ವಾ? ಅವಾಗ ಇನ್ನೂ ಜಗಳ ಜೋರಾಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಕಿಚ್ಚಿರುತ್ತೆ ಆಯಿತಾ? ಆ ಕಿಚ್ಚನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಪ್ರತಿದಿನ ಧ್ಯಾನ ಮಾಡಬೇಕು, ಪ್ರತಿದಿನ ಅಧ್ಯಯನ ಮಾಡಬೇಕು. ಆ ಸಾಧನೆ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಹೋದರೆ ಇವಾಗ ನಿಮ್ಗೆ ಅನಿಸಿದ್ಯಲ್ಲ, ಏನೋ ಖಾಲಿ ಅನ್ನಿಸ್ತಾ ಇದೆ, ನಾನು ಏನೋ ಸಾಧನೆ ಮಾಡ್ತಾ ಇಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ತದೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೇನು ಮಾಡ್ತೀರಾ? ವರ್ಷದಲ್ಲಿ ಒಂದು ಸತಿ ಯಾವಾಗಲೂ ಅನಿಸುತ್ತೆ ನಿಮಗೆ, ಆಯಿತು ನನಗೆ ಏನೋ ಸಾಧನೆ ಮಾಡಬೇಕು ಅಂತ. 1-2 ತಿಂಗಳು ಹೋಗಿ ಯೋಗಾಗೆಲ್ಲ ಸೇರ್ಕೋತೀರಾ, 1-2 ತಿಂಗಳು ಹೋಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ, ಅಷ್ಟೇ. ಅದಾದಮೇಲೆ ಸಾಧನೆ ಸತ್ತೋಗ್ಬಿಡುತ್ತೆ ಅಲ್ವಾ? ಹಾಗೆ ಆಗೋದು ಎಷ್ಟೊಂದು ಜನಕ್ಕೆ. ಇವಾಗ ನ್ಯೂ ಇಯರ್ ಟೈಮಲ್ಲಿ ಏನಾಗುತ್ತೆ ಹೇಳಿ ಎಲ್ಲರಿಗೂ? ಹೊಸ ವರ್ಷ ಬಂತು, ಹೊಸಬ್ರುವಾಗ ನೀವು ನನ್ನ ಮೊನ್ನೆಯಿಂದ ಹೇಳ್ತಿದೆ, ನೀವು ಹೊಸ ವರ್ಷಕ್ಕೆ ಹೊಸ ಅಭ್ಯಾಸ ಅನುಸರಿಸ್ಬೇಕು ಅಂತ ಹೇಳಿದ್ರೆ 4 ತಿಂಗಳು ಮುಂಚೆ ತಯಾರಿ ಶುರುವಾಗಬೇಕು. ಅವತ್ತಿನ ರಾತ್ರಿ ತಯಾರಿ ಶುರುವಾಗೋದಲ್ಲ ಅಲ್ವಾ? ಸೊ ನಿಮ್ಗೆ ಏನು ಖಾಲಿ ಅಂತ ಅನಿಸ್ತಾ ಇದೆ ಒಳಗಡೆ, ಎಲ್ಲರಿಗೂ ಅನಿಸುತ್ತೆ. ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ನನ್ನ ಸ್ಕೂಲಲ್ಲಿ ಇದ್ದಾಗ ಅಂದರೆ, ಹಾಗೆ ಬಟ್ಟೆ ಹರ್ಕೊಳಂಗೆ ಆಗ್ತಾಯಿತ್ತು. ಆ ಖಾಲಿತನವನ್ನು ಅಥವಾ ನೀವೇನು ಜೀವನದಲ್ಲಿ ಏನು ಸಾಧನೆನೇ ಮಾಡಿಲ್ಲ, ಏನು ಅಚೀವೇ ಮಾಡಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತಲ್ವ, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನೀವು ಒಂದೊಂದೇ ಅಭ್ಯಾಸಗಳನ್ನು ಅನುಸರಿಸ್ತಾ ಬರಬೇಕು. ಎಲ್ಲರಿಗೂ ಗೊತ್ತು ಬುದ್ಧಿವಂತರು ಬುದ್ಧಡ್ರಿಗೂ ಏನು ವ್ಯತ್ಯಾಸ ಅಂತ. ಪುಸ್ತಕ ಓದೋ ವ್ಯತ್ಯಾಸ ಅಷ್ಟೇ. ಅವ್ರು ಏನು ಮಾಡ್ತಾರೆ, ಬಲವಂತವಾಗಿ ಒಂದು 10 ನಿಮಿಷ ಓದೋಕ್ಕೆ ಶುರು ಮಾಡ್ತಾರೆ, ಅರ್ಧ ಗಂಟೆ ಆಗುತ್ತೆ, 1 ಅವರ್ ಆಗುತ್ತೆ, ನಿರಂತರವಾಗಿ ಹಾಗೆ ಹೋಗ್ತಾ ಹೋಗುತ್ತೆ. ದಡ್ರು ಏನು ಮಾಡ್ತಾರೆ, 10 ನಿಮಿಷ ಸ್ಕ್ರಾಲ್ ಮಾಡ್ತಾರೆ, 4 ಅವರ್ ಹೊರಟೋಗಿರುತ್ತೆ ಅಲ್ಲೇ. ಹಂಗೆ ತಾರೆ ಇವಾಗ ಹಾಕ್ತಾ ಇರೋದು ಅಟ್ ಪ್ರೆಸೆಂಟ್ ಅಲ್ವಾ? ಇವಾಗ ನಿಮಗೂ ಗೊತ್ತು, ನಾನು ಸಾಧನೆ ಮಾಡಬೇಕು, ನಾನು ದಿನಾಗಲೂ ಅಭ್ಯಾಸ ಮಾಡಬೇಕು, ಮುಂದಕ್ಕೆ ಹೋಗಬೇಕು ಅಂತ. ಆದರೆ ಅದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು? ಬರೀ ಆಲೋಚನೆ ಬಂದಿದ್ರೆ ಸಾಲಲ್ಲ ಆಯಿತಾ? ಆ ಆಲೋಚನೆ ಕೆಲಸವಾಗಿ ಪರಿವರ್ತನೆಗೊಳ್ಬೇಕು. ನಾನು ಸಾಧನೆ ಮಾಡಬೇಕು, ನಾನು ಹೆಲ್ದಿ ಆಹಾರ ಸೇವನೆ ಮಾಡಬೇಕು, ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು, ಎಲ್ಲ ಇರುತ್ತೆ. ಬರೀ ಆಲೋಚನೆ ಇದ್ದರೆ ಸಾಲದು. ಅಡುಗೆ ಮನೆಗೆ ಹೋಗಿ ಮಾಡೋಕ್ಕೆ ಶುರು ಮಾಡಬೇಕು. ಬೇರೆ ಯಾರ್ಯಾರು ಆ ಥರ ಅಭ್ಯಾಸಗಳನ್ನು ಅನುಸರಿಸ್ತಾ ಇರ್ತಾರೆ ಅವ್ರ ಬಳಿ ಹೋಗಿ ಕೂತು ಮಾತಾಡಿ ಅವ್ರಗಳಿಂದ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಬೇಕು. ಇವಾಗ ಇಲ್ಲೆಲ್ಲರೂ ಬಂದು ಅಭ್ಯಾಸ ಮಾಡ್ತೀರಪ್ಪ, ನಿಮ್ಮ ಮನೇಲಿ ಜಾಗ ಇಲ್ವಾ ಅಭ್ಯಾಸ ಮಾಡೋಕ್ಕೆ? ಏನಕ್ಕೆ ಇಲ್ಲಿ ಬರ್ತೀರಾ ಹೇಳಿ? ಒಂದೇ ಮನೋಭಾವನೆಯವರು ಸುಮಾರು ವಿದ್ಯಾರ್ಥಿಗಳು ಬರ್ತಾರೆ. ಆ ಶಕ್ತಿಗಂತ ಬರ್ತೀರಾ ಇಲ್ಲಿ. ನಾನು ಜಗತ್ತಲ್ಲಿ ಯಾರು ಹೇಳ್ಕೊಡ್ದಿರೋದೇನು ಹೇಳ್ಕೊಡ್ತಾ ಇಲ್ಲ. ನೀವು ಯಾರು ನನಗೋಸ್ಕರ ಬರ್ತಾ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ನೀವು ಬರ್ತಾ ಇರೋದು ನಿಮಗೋಸ್ಕರ, ಮತ್ತು ನೀವು ಯಾರನ್ನು ಭೇಟಿ ಆಗ್ತಿರಲ್ಲ ಅವ್ರಿಗೋಸ್ಕರ. ನಾನು ಒಂದು ಮಾದರಿ ಅಷ್ಟೇ ನಿಮಗೆ.
ನಿಮ್ಮನ್ನು ಅವ್ರಿಗೆ ಪರಿಚಯ ಮಾಡಿಕೊಡೋಕ್ಕೆ. ಇಷ್ಟೇ ಶಿಕ್ಷೆ ಎಲ್ಲ ಅಂದರೆ ಶಿಕ್ಷಕರು ಅಂತ ಹೇಳಿದ್ರೆ ಶಿಕ್ಷಣ ಕೊಡಬೇಕು ಅಂತ ಇಲ್ಲ. ನನ್ನ ಕರ್ತವ್ಯ ನಿಮ್ಮನ್ನು ನಿಮ್ಮ ಹಂತದಲ್ಲಿರೋರ ಜೊತೆ ಸ್ನೇಹ ಬೆಳೆಸೋದಾಗಲಿ ಅಥವಾ ಸಂಬಂಧ ಬೆಳೆಸೋದಾಗಲಿ ಅದು ನನ್ನ ಕರ್ತವ್ಯ. ಅದಾದಮೇಲೆ ಮಿಕ್ಕಿದ ಸಾಧನೆಯೆಲ್ಲ ತಾನೇ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲ ಖಾಲಿ ಅನ್ಸುತ್ತೆ, ಎಲ್ಲರಿಗೂ ಅದಿರುತ್ತೆ. ಆದರೆ ನೀವು ಅದನ್ನ ಇಟ್ಕೊಂಡು ಏನು ಮಾಡಿದರೆ ಅದು ಮುಖ್ಯ. ನಂಗೆ ದಿನ ಬೇಜಾರಾಗ್ತಾ ಇದೆ, ಶನಿವಾರ ಭಾನುವಾರ ಏನು ಕೆಲಸ ಇರಲ್ಲ, ಫೋನ್ ಬಿಸಾಕಿ ಆಚೆ ಹೋಗಬೇಕು. ನಂಗೆ ಡಿಪ್ರೆಷನ್ ಇಸ್ ಅ ಪ್ರಿವಿಲೇಜ್, ಲಕ್ಸುರಿ. ಮಾನಸಿಕ ಅಸ್ವಸ್ಥತೆ ಕಾಯಿಲೆ ಎಲ್ಲ ಏನಂತಾರೆ ಭಾಗ್ಯ. ಅದು ಎಷ್ಟೊಂದು ಜನಕ್ಕೆ ಇವಾಗ ಯಾಕೆ ಅದನ್ನ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ನಾನು ಡಿಪ್ರೆಸ್ ಆಗಿದ್ದೀನಿ ಅಂತ. ನಾವು ದುಃಖದಿಂದ ಹೊರಗೆ ಬರೋದು ಹೇಗೆ? ಒಂದು ಜಾಗ ಬಿಟ್ಟು ಇನ್ನೊಂದು ಕಡೆ ಹೋಗಬೇಕು. ಅದು ಮಾಡೋಕ್ಕೆ ತಯಾರಿರಲ್ಲ ಯಾರು. ಒಂದು ಸುಲಭ ಉಪಾಯ ದುಃಖದಿಂದ ಹೊರಗೆ ಬರೋಕ್ಕೆ, ಡಿಪ್ರೆಷನಿಂದ ಹೊರಗೆ ಬರೋಕ್ಕಂದ್ರೆ ಎಲ್ಲಿದ್ದೀರಾ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ. ತಾನೇ ಎಲ್ಲ ಸರಿ ಹೋಗುತ್ತೆ. ಅದು ಮಾಡಲ್ಲ ಯಾರು. ಇದ್ದಿದ್ದ ಕಡೆನೇ ಕೂತ್ಕೊಂಡು ಇಡೀ ದಿನ ಕೂತ್ರೆ ಡಿಪ್ರೆಸ್ ಆಗ್ದೇನೆ ಏನಾಗುತ್ತೆ? ಯಾವುದಾದ್ರೂ ಆಗಿರ್ಬೋದು. ಟ್ರಾವೆಲಿಂಗಿಗೇನು ಕಮ್ಮಿ ಜಾಗ ಇದೆಯಾ? ಟ್ರಾವೆಲ್ ಹೇಳ್ತಾ ಇರೋದು. ಇವಾಗ ಹೋದ ಎಲ್ಲೋ ಬಾದಾಮಿ, ಐಹೊಳೆ, ಪಟ್ಟದಕಲ್ಲೆಲ್ಲ ಹೋಗಿದೆ. ಆ ಥರ ಒಂದೊಂದೇ ಜಾಗಗಳು ಕರ್ನಾಟಕದಲ್ಲಿ ಇಷ್ಟೊಂದಿದೆ. ಒಂದು ತಿಳ್ಕೊಳ್ಳಿ ಆಯಿತಾ, ಇದು ನಿಮ್ಮ ಜರ್ನಿ, ನಿಮ್ಮ ಹಾದಿ. ಇದು ಬೇರೆಯವ್ರನ್ನ ನಿಮ್ಮ ಗಾಡೀಲಿ ಕೂರಿಸ್ಕೊಂಡು ಹೋಗ್ಬಾರ್ದು ಯಾವತ್ತೂ. ನಿಮ್ಮದೇ ಗಾಡಿನಲ್ಲಿ ನೀವು ಒಬ್ಬರೇ ಕೂತ್ಕೊಂಡು ನೀವೇ ಓಡಿಸ್ಕೊಂಡು ಹೋಗಬೇಕು. ಏನು ಮಾಡ್ತೀವಿ ನಾವು? ನಮ್ಮ ಗಾಡಿನಲ್ಲಿ ಇರೋದೇ ಒಂದು ಸೀಟು. ಸತ್ಯವಾಗ್ಲೂ ಹೇಳ್ತೀನಿ, ಇದು ನೀವು ಅನುಸರಿಸಿ ಬಿಡಿ, ನಿಮ್ಮ ಹಣೆ ಬರ. ನಿಮ್ಮ ಜೀವನದ ಗಾಡಿ ಏನು ಓಡಿಸ್ತೀರ ಅದ್ರಲ್ಲಿ ಒಂದೇ ಸೀಟ್ ಇರೋದು, ಅದ್ರಲ್ಲಿ ನೀವು ಒಬ್ಬರೇ ಕೂತ್ಕೋಬೇಕು, ನೀವು ಒಬ್ಬರೇ ಹೋಗ್ಬೇಕು ಎಲ್ಲ ಕಡೆ. ನಾವೆಲ್ಲ ಏನು ಮಾಡ್ತೀವಿ? ತಂದೆ ತಾಯಿ ಮಕ್ಕಳು ಅವರು ಇವರೆಲ್ಲರನ್ನೂ ತಲೆ ಮೇಲೆ ಕೂರಿಸ್ಕೊಂಡು ಹೋಗ್ತೀವಿ. ಭುಜದ ಮೇಲೆ ಒಬ್ಬರು, ಈ ಕಡೆ ಒಬ್ಬರು, ಹಿಂದೆ ಒಬ್ಬರು. ಆ ಗಾಡಿನಲ್ಲಿ ಜಾಗನೇ ಇಲ್ಲ. ಏನಾಗತ್ತೆ ಅವಾಗ? ಇದೇ ಆಗ್ತಾ ಇರೋದು ಎಲ್ಲರಿಗೂ. ಸೊ ಗಾಡೀಲಿ ಹೋಗೋರು ನೆಮ್ಮದಿಯಾಗಿರಲ್ಲ, ಕೂತ್ಕೊಂಡಿರೋರು ನೆಮ್ಮದಿಯಾಗಿರಲ್ಲ, ಎಲ್ಲೋ ಮಧ್ಯದಲ್ಲಿ ಆಕ್ಸಿಡೆಂಟಾಗಿ ಎಲ್ಲ ಸತ್ತೋಗ್ಬಿಡ್ತಾರೆ. ಅದು ಒಂದು ಅಂಗ, ನಿಮ್ಮ ಜೀವನದ ಒಂದು ಅಂಗ. ಸುತ್ತಮುತ್ತ ಯಾರ್ಯಾರು ಇರ್ತಾರೆ ಅವ್ರ ಜೊತೆ ಸಮಯ ಕಳೆಯೋದಾಗಲಿ, ಅವ್ರ ಜೊತೆ ನಿಮ್ಮ ಚಲನೆ ವಲನೆಗಳಾಗಿರ್ಬೋದು, ನಿಮ್ಮ ಕರ್ತವ್ಯಗಳಾಗಿರ್ಬೋದು, ಅದು ನಿಮ್ಮ ಜೀವನದ ಒಂದು ಅಂಗ ಅಷ್ಟೆ. ಅದೇ ಪೂರ್ತಿ ಜೀವನ ಅಲ್ಲ. ಇವಾಗ ನೀವು ನಿಮ್ಮ ಮಕ್ಕಳ ಜೊತೆ ಅಥವಾ ನಿಮ್ಮ ಮನೆಯವ್ರ ಜೊತೆ ಸಮಯ ಕಳೀತೀರಾ ಅಂತ ಅನ್ಕೊಳ್ಳಿ. 24 ಗಂಟೆ ಅಂಟ್ಕೊಂಡಿರಲ್ಲ. ನಿಮ್ಮ ಕರ್ತವ್ಯ ಮಾಡ್ತೀರಾ, ಮಕ್ಕಳು ಶಾಲೆಗೆ ಹೋಗ್ತಾರೆ ಅಥವಾ ಕಾಲೇಜಿಗೆ ಹೋಗ್ತಾರೆ, ಮನೆಯವರೆಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಮುಗೀತು. ಆಮೇಲೆ ಮತ್ತೆ ವಾಪಸ್ ಬರ್ತಾರೆ. ಏನು ನಿಮ್ಮ ಸಮಯ ಇರುತ್ತೆ, ಒಂದು 8 ಅವರ್ ಇರುತ್ತೆ ಆ ಥರ ಟೈಮ್ ಒಂದು ದಿನಕ್ಕೆ ನಿಮಗೆ. ಅದು ನಿಮ್ಮ ಸಾಧನೆ ಸಮಯ. 8 ಅವರ್ಕಿನ್ನ ಬೇಕು ಸಾಧನೆ ಮಾಡೋಕ್ಕೆ. ಸಾಧಕರು ಸಾಧನೆ ಅಷ್ಟೊಂದು ಸಮಯ ಸಿಗಲ್ಲ. ಎಲ್ಲ ಹೇಳ್ತಾರೆ ಗೃಹಸ್ಥಾಶ್ರಮಕ್ಕೆ ಹೋದಾದ ನಂತರ ನನಗೇನು ಸಮಯ ಸಿಗಲ್ಲ ಅಂತ. ಒಂದು ಹಂತದ ತನಕ ಸರಿ. ಅದಾದ ನಂತರ ಮಕ್ಕಳು ಮತ್ತು ಬೇರೆಯವರೆಲ್ಲ ಅವ್ರವ್ರ ಕೆಲಸಗಳಲ್ಲಿ ತೊಡಗೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಗೃಹಸ್ಥರು ನಿಜವಾದ ಸನ್ಯಾಸಿಗಳ ಥರ ಬದುಕೋಕ್ಕೆ ಶುರು ಮಾಡ್ಬೋದು. ಅಂದರೆ ಅಷ್ಟು ಸಮಯ ಸಿಗುತ್ತೆ ನಿಮಗೆ ಸಾಧನೆ ಮಾಡೋದಕ್ಕೆ, ಅಲ್ವಾ? ಯಾರೂ ಇಲ್ಲ ಮನೆಯೇ ಆಶ್ರಮ ಆಗೋಯ್ತು, ಅಲ್ವಾ? ಅದಕ್ಕಿಂತ ಸೈಲೆನ್ಸ್ ಬೇಕಾ? ಚಿಕ್ಕವರಾಗಿದೆ ಮಕ್ಕಳು, ಅದು ಬೇರೆ ಕತೆ ಆಯಿತಾ, ಅದು ನಾನು ಡಿನೈ ಮಾಡಲ್ಲ. ಆಮೇಲೆ ದೊಡ್ಡವರಾಗ್ತಾ ಆಮೇಲೆ ಅವ್ರವ್ರ ಹಾದಿ ಅವ್ರವ್ರು ನೋಡ್ಕೋದಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ ಸಂಜೆ ನಿಮ್ಮ ಕರ್ತವ್ಯ ಅನುಸರಿಸಿ ಮಿಕ್ಕಿದ ಸಮಯ ಎಲ್ಲ ನಿಮ್ಮದು. ಈ ಸಮಯದಲ್ಲಿ ಇವು ನಿಮಗೆ ಏನೇನು ವಿಷಯಗಳಿಗೆ, ಆಮೇಲೆ ಇವನ್ನ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು ಆಯಿತಾ? ಯಾರಿಗೂ ಅರ್ಥ ಆಗಲ್ಲ. 1% ಹೇಳಕ್ಕೆ ಹೋಗ್ಬೇಡಿ. ಇವತ್ತಿಗೂ ನಮ್ಮ ತಂದೆ ತಾಯಿಗಾಗಲಿ ಯಾರಿಗಾದರೂ ಆಗಲಿ ನಾನು ಏನು ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ, ನಾನು ಹೇಳೋದು ಇಲ್ಲ. ಯಾಕೆ? ಜಸ್ಟ್ ಸಿಂಪಲ್ ರೀಸನ್, ನಿಮ್ಗೆ ಅರ್ಥ ಆಗಲ್ಲ. ಯಾಕೆ? ನನ್ನ ಜೀವನ, ನನ್ನ ಹಾದಿ. ಆದರೆ ನೀವು ಸರಿಯಾದ ಹಾದಿಯಲ್ಲಿ ಹೋಗ್ಬೇಕಾಯ್ತಾ? ಪೆದ್ದಂಗೆ ಕೆಟ್ಟ ಹಾದಿ ಎಲ್ಲ ಹಿಡಿದ್ಬಿಟ್ಟು ನನ್ನ ಜೀವನ ಅಂದರೆ ಅದು ಬೇರೆ. ಅದನ್ನ ಅಂಥವ್ರಿಗೆ ಹೇಳ್ತಾ ಇಲ್ಲ. ಗುರುಗಳ ಮಾರ್ಗದರ್ಶನದಲ್ಲಿ ಯಾವ ಹಾದಿಯನ್ನು ಅನುಸರಿಸಿ, ಯಾವ ಹಾದಿಯಲ್ಲಿ ಹೋಗ್ತಾ ನಿಮಗೆ ಸ್ವತಂತ್ರದ ಅನುಭವ ಆಗೋಕ್ಕೆ ಶುರುವಾಗುತ್ತೆ, ಆ ಹಾದಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಳ್ಳೆಯದು. ಸಾಧನೆ ಮಾಡ್ತಾ ಹೋದಾಗ ಅವಾಗ ನಿಮ್ಗೆ ನಿಜವಾಗ್ಲೂ ಸ್ವತಂತ್ರ ಏನು ಅಂತ ತಿಳಿತಾ ಹೋಗುತ್ತೆ. ಈ ಖಾಲಿತನ ಏನು ಒಳಗಿರುತ್ತೆ ನಿಮಗೆ, ಅದರಿಂದ ಹೊರಗೆ ಬರಬೇಕಂದ್ರೆ ನಾನು ಯಾವಾಗ ಹೇಳಿದ್ರೆ ದಿನಾಗಲೂ ಅದಕ್ಕೆ ತುಪ್ಪ ಸುರಿಬೇಕು, ಬೆಂಕಿ ಹುರಿಬೇಕಂತ ಹೇಳಿದೆ. ವರ್ಷಕ್ಕೆ ಒಂದು ಸತಿ ಹಬ್ಬಗಳು ಬಂದಾಗ, ದಕ್ಷಿಣಾಯನದಲ್ಲೆಲ್ಲ ಹಬ್ಬ ಬರುತ್ತೆ, ಎಲ್ಲ ದೀಪ ಹಚ್ಚೋದು, ಬೆಂಕಿ ಹಾಕೋದು ಆಚೆ ಕಡೆ, ಒಳಗಡೆ ಸತ್ತೋಗಿರುತ್ತೆ ಬೆಂಕಿ. ಹಂಗಾಗಬಾರ್ದು. ಯಾವಾಗಲೂ ಹಚ್ತಾ ಇರಬೇಕು, ದಿನ ಹಚ್ಚಬೇಕು. ಅದು ಮಾಡಲ್ಲ ಎಲ್ಲರಿಗೂ. ಇದೇ ಸಾಧಾರಣ ವ್ಯಕ್ತಿಗೂ ಜ್ಞಾನಿಗೂ ಇರೋ ವ್ಯತ್ಯಾಸ. ಒಬ್ಬ ಜ್ಞಾನಿ ಆದವನು ಅಥವಾ ಸಾಧಕನಾದನು ಅಥವಾ ಸನ್ಯಾಸಿ ಆದನು ಪ್ರತಿದಿನ ಈ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ತಾರೆ. ಇವಾಗ ನಾನು ಇದೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಡಿ, 24 ಗಂಟೆ ಇದನ್ನು ಯೋಚನೆ ಮಾಡೋದಿಲ್ಲ. ನಾನು 24 ಗಂಟೆ ಯೋಚನೆ ಮಾಡಿದ್ರೆ ನಾನು
ಜಗತ್ತಲ್ಲಿರೋಕ್ಕಾಗೋದೂ ಇಲ್ಲ. ದಿನದಲ್ಲಿ 1-2 ತಾಸು 3 ತಾಸು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಅದಾದಮೇಲೆ ಸಹಜವಾಗಿ ಎಲ್ಲರೂ ಏನೇನು ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡ್ತೀನಿ. ನೀವು 24 ಗಂಟೆ ಯೋಚನೆ ಮಾಡಿದ್ರೆ ನೀವು ಊಟ ಮಾಡೋಕ್ಕಾಗಲ್ಲ, ನಿದ್ರೆ ಮಾಡೋಕ್ಕಾಗಲ್ಲ, ಜನಗಳ ಮಧ್ಯೆ ಇರೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ 24 ಗಂಟೆ ಬಂದು ರಾಮಕೃಷ್ಣ ಪರಮಹಂಸರು ತುಂಬ ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ದೇವ್ರ ಪೂಜೆ ಮಾಡ್ತೀರಲ್ವಾ, ದೇವರಲ್ಲಿ ನಂಬಿಕೆ ಇದೆಯಾ ಅವ್ರು ಹೇಳ್ತಾರೆ, ನೀನು 24 ಗಂಟೆಗಳ ಕಾಲ ನಿರಂತರವಾಗಿ ನೀನು ಹತ್ತಿರ ನಿನಗೆ ದೇವ್ರ ದರ್ಶನ ಆಗುತ್ತೆ. 1 ಸೆಕೆಂಡು ಸಹ ನಿಲ್ಲಬಾರ್ದು. ಕಣ್ಣಲ್ಲಿ ಹರಿಯೋ ನೀರು ಅಳಕ್ಕಾಗತ್ತಾ ನನಗೆ 24 ಗಂಟೆ? ಅವರಷ್ಟೇ ಹೇಳ್ತಾರೆ, ನೀನು ಏನು ಮಾಡಬೇಡ. ಎಲ್ಲರೂ ಅಲ್ವಾ, ಯಾರಿಗ್ಯಾರಿಗೋ ಅಳ್ತೀರಾ, ಯಾವ್ಯಾವ ವಿಷಯಕ್ಕೂ ಅಳ್ತೀರಾ. ಅವರದೇ ಎಷ್ಟೊಂದು ಸತಿ ಹೇಳ್ತಾರೆ, ದೇವ್ರಿಗೋಸ್ಕರ ಏನಕ್ಕೆ ಯಾರು ಅಳೋದೇ ಇಲ್ಲ. ನಿಮ್ಗಂತ ನೀವು ಯಾವತ್ತಾರು ಹತ್ಕೊಂಡಿದ್ದೀರಾ, ನಾನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಕೇಳಕ್ಕೆ 24 ಗಂಟೆ ಅಳಿಕತ್ತಿದ್ರೆ ನಾನು ಹತ್ತಿಲ್ಲ. 21 ದಿನ ಅಳಿ ಸಾಕು ನಿಮಗೆ. ಯಾವಾಗ 60 ವರ್ಷ 70 ವರ್ಷ ಎಲ್ಲ ಬದುಕ್ತಾರೆ ಆಯಿತಾ, ಅಂದ್ರೂ ನಾನೇನು ಸಾಧನೆ ಒಂದು ಸುಲಭ ಉಪಾಯ, 24 ಗಂಟೆಗಳ ಕಾಲ ನಿರಂತರವಾಗಿ ಅಳ್ತಾ ಹೋಗಬೇಕು ಅವರ ಭಗವಂತನ ದರ್ಶನಕ್ಕೆ ಅಂತ ಅವ್ರು ಹೇಳ್ತಾರೆ. ಅದು ಕೇಳಿದ್ರೇ ತಲೆ ಕೆಟ್ಟೋಗುತ್ತೆ. ಯು ಕ್ಯಾನ್ ಇವನ್ ಕಾಂಪ್ರಹೆಂಡ್ ದಟ್ ಕಾನ್ಸೆಪ್ಟ್. ಅದು ಸಾಧನೆ. ಸೊ ಪ್ರತಿದಿನ ನೀವು ಅದನ್ನು ಏನೇನು ಅನಿಸ್ತಾ ಇರುತ್ತೆ ನಿಮಗೆ, ಏನೇನು ಬೇಕೋ ಅದನ್ನು ಮಾಡ್ತಾ ಹೋದಾಗ ಆ ಖಾಲಿತನ ಅನ್ನೋದು ಮಾಯ ಆಗಿ ಪರಿಪೂರ್ಣತೆ ಅನ್ನೋದು ಬರುತ್ತೆ. ಅವಾಗ ನಿಮ್ಗೆ ಗೊತ್ತಾಗತ್ತೆ, ಆಯಿತು ದಿನನಿತ್ಯದಲ್ಲಿ ನನ್ನ ಕರ್ತವ್ಯಗಳೇನಿದೆ ಅದನ್ನು ಅನುಸರಿಸ್ತಾ ಬರ್ತೀನಿ. ಕೆಲವೊಂದು ಕರ್ತವ್ಯಗಳನ್ನು ನೀವು ತಪ್ಪಿಸ್ಕೊಳಕ್ಕಾಗಲ್ಲ, ಅದನ್ನು ಮಾಡಬೇಕು, ಅದ್ರ ಜೊತೆ ಇದನ್ನು ಮಾಡ್ತಾ ಹೋಗ್ಬೋದು ನೀವು. ಆವಾಗ ನಿಮಗೆ ಖಾಲಿತನ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇವತ್ತು 2 ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಹೋದ ವಾರ ನಿಮಗೆ ಅಹಿಂಸಾ ಸತ್ಯ ಅಸ್ಥೇಯದ ಬಗ್ಗೆ ಹೇಳಿದ್ದೆ ಆಯಿತಾ, 3 ಯಮಗಳು ಅಂತ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಇವತ್ತು ಈ 2 ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಬ್ರಹ್ಮಚರ್ಯ ಅನ್ನೋದು ಕೇಳಿದ್ದೀರ, ಬ್ರಹ್ಮಚರ್ಯ ಅನ್ನೋ ಪದ ಕೇಳಿದ್ದೀರ ಅಲ್ವಾ, ಗೊತ್ತಲ್ವಾ? ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡಿರುವ ಜನಗಳು ಬ್ರಹ್ಮಚರ್ಯವನ್ನು ಏನಂತ ಹೇಳ್ತಾರೆ? ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಜೀವನದ ಮೊದಲನೇ 20 ವರ್ಷಗಳ ಕಾಲ ಬರೀ ಗ್ರಂಥ ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು. ಅಂದರೆ ಮೊದಲನೇ ವರ್ಷದಿಂದ 20 ಅಥವಾ 22 ವರ್ಷಗಳ ತನಕ ಓದೋದನ್ನು ಬಿಟ್ಟರೆ ಬೇರೆ ಯಾವ ಕಡೆಯೂ ನಿಮ್ಮ ಗಮನ ಹೋಗಬಾರ್ದು. ಜ್ಞಾನ, ನಾಲೆಡ್ಜ್ ಬ್ರಹ್ಮನ ಸ್ವರೂಪ ಆಯಿತಾ. ನೀವು ಮೊದಲನೇ 22 ವರ್ಷ ಬೇಕಿತ್ತಲ್ವಾ, ಅಥವಾ 21 ವರ್ಷ ಬೇಕಿತ್ತು ನಿಮಗೆ ಡಿಗ್ರಿ ಮುಗಿಸೋದಕ್ಕೆ. ಆ 22 ವರ್ಷದ ಜ್ಞಾನ ನಿಮಗೆ, ನೀವು ಅದನ್ನು ಅನುಸರಿಸ್ತಾ ಬಂದಾಗ ಆ ಜ್ಞಾನ ನಿಮ್ಮನ್ನು ಬ್ರಹ್ಮನ ಹತ್ತಿರ ತೊಗೊಂಡು ಹೋಗಬೇಕು. ಅಂದರೆ 22 ವರ್ಷ ಏನು ಓದ್ತೀರಾ, ಓದಾದ್ಮೇಲೆ ನೀವು ಯು ಹ್ಯಾವ್ ಟು ಬಿಕಮ್ ದ ಕ್ರಿಯೇಟರ್ ಆಫ್ ಯೋರ್ ಓನ್ ಸೆಲ್ಫ್. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಿಮ್ಮೆಲ್ಲರಿಗೂ ಗೊತ್ತು ಸೃಷ್ಟಿ, ದ ಕ್ರಿಯೇಷನ್ ಅಲ್ವಾ. ನಾವು ಇಡೀ ಸೃಷ್ಟಿಯ ಒಂದು ತುಣುಕು, ವಿ ಆರ್ ಅ ಸ್ಪೆಕ್ ಫ್ರಮ್ ದಿಸ್ ಹೋಲ್ ಕ್ರಿಯೇಷನ್ ಅಲ್ವಾ. ಇದು ನಂಬ್ತೀರಾ? ಇವಾಗ ನೀವು ಹುಟ್ಟಿನಿಂದ 22 ವರ್ಷ ತನಕ ನೀವೇನೇನು ಓದ್ಕೊಂಬರ್ತೀರಾ ಅಲ್ವಾ, ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಈ ಅಧ್ಯಯನ ಸಮಯ ಮುಗಿದಾದ ನಂತರ, ಅಂದರೆ ಬ್ರಹ್ಮಚರ್ಯ ಆಶ್ರಮ ಮುಗಿದಾದ ನಂತರ ನಿಮಗೆ ನೀವೇ ಯಾವ ಸ್ಥಿತಿಗೆ ತೊಗೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವೇ ಸೃಷ್ಟಿಕರ್ತರಾಗ್ತಾ ಇದ್ರಿ. ಯು ವುಡ್ ಹ್ಯಾವ್ ಬಿಕಮ್ ದ ಕ್ರಿಯೇಟರ್. ಆದರೆ ಇವಾಗ ಹಂಗಾಗ್ತಾ ಇದೆ. 22 ವರ್ಷ ಓದ್ತೀರಾ, ಆಚೆ ಬಂದಿದ್ದ ತಕ್ಷಣ ಕಾಲೇಜಿಂದ ಇನ್ನೂ ತಲೆ ಕೆಟ್ಟೋಗಿರತ್ತೆ, ಪೂರ್ತಿ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇದು ಇವತ್ತಿನ ಶಿಕ್ಷಣ ಸಂಸ್ಥೆ ಮಾಡ್ತಿರುವ ಕಾಂಡ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಗುರುಕುಲ ಪದ್ಧತಿನಲ್ಲಿ ಮಕ್ಕಳು ಗುರುಕುಲದಲ್ಲಿ ಗುರುಗಳ ಜೊತೆ ಇದ್ದು ಅಲ್ಲಿ ಅಧ್ಯಯನ ಮಾಡಿ ಪರಿಪೂರ್ಣತೆ ಬಂದಾಗ ಹೊರಗೆ ಬರ್ತಾಯಿದ್ರು. ಅಂದರೆ ನೀನು ಬ್ರಹ್ಮ ಆಗಿ ಮುಂದೆ ಬರ್ತಾ ಇದೆ, ಅದು ಒಂದು ಅರ್ಥ. ಇನ್ನೊಂದು ಬ್ರಹ್ಮಚರ್ಯ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಅಬ್ಸ್ಟೇನ್ ಯುವರ್ ಸೆಲ್ಫ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಸೆಕ್ಷುವಲ್ ಆ್ಯಕ್ಟಿವಿಟೀಸ್. ಇದು ಸಾಮಾನ್ಯವಾಗಿ ಉಪಯೋಗಿಸೋವಂಥ ಅರ್ಥ. ಯು ಹ್ಯಾವ್ ಟು ಲೀಡ್ ಅ ಸೆಲೆಬ್ರೇಟ್ ಲೈಫ್. ಖಂಡಿತವಾಗ್ಲಿ, ಯಾಕಂದರೆ ನೀವು ಆ ವಯಸ್ಸಿನಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡ್ತಾ ಹೋಗಬೇಕು. 20-22 ವರ್ಷ ವಯಸ್ಸಿನ ತನಕ ಪೂರ್ತಿ ನಿಮ್ಮ ಗಮನ ಓದೋದ್ರ ಮೇಲೆ ಇರಬೇಕು. ಆಮೇಲೆ ಹೇಗಿದ್ರು ಗೃಹಸ್ಥಾಶ್ರಮಕ್ಕೆ ಹೋಗ್ತೀರಾ. Another core meaning of brahmacharya is abstain yourself from all kinds of sexual related activities which pushes you away from knowledge.
ಇವಾಗಲೂ ಅಷ್ಟೇ ನೀವು ನೋಡ್ತೀರಾ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಲವ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಳ್ಳಿ. ಒನ್ಸ್ ದಿ ಗೆಟ್ ಯು ರಿಲೇಷನ್ಶಿಪ್, ಸಹಜವಾಗಿ ಮನಸ್ಸು ಬೇರೆ ಕಡೆ ಹೋಗೇ ಹೋಗುತ್ತೆ. ಇದು ಎರಡು ಬೇರೆ ಬೇರೆ ದಿಕ್ಕುಗಳು, ಒಂದು ಉತ್ತರ ಆದರೆ ಇನ್ನೊಂದು ದಕ್ಷಿಣ. ನೀವು ಹಿಂಗೆ ಮೇಲೆ ಹೋಗ್ಬೇಕಾದ್ರೆ ಏನು ನಿಮ್ಗೆ ಕೆಳಗೆ ಇಳಿಬಾರ್ದು. ಇವಾಗ ಯಾರೋ ನೀವೇ ಏನು ಎತ್ಕೊಂಡು ಹೋಗ್ತಾ ಇದ್ರೆ ಕೆಳಗಿಂದ ಕಾಲು ಯಾರೋ ಒಬ್ರು ಎಳಿತಾನೆ ಇದ್ದಾರೆ, ಹೋಗೋಕ್ಕಾಗತ್ತೆ ಆಮೇಲೆ? ಸಾಧ್ಯನೇ ಇಲ್ಲ. ಜ್ಞಾನ ಅನ್ನೋದು ಇಲ್ಲಿರೋದು. ಸುಖ ಇವಾಗ ನೀವು ಸ್ಪೈನಲ್ ಕಾರ್ಡ್ ಇದೆ ಅಲ್ವಾ, ನಮ್ಮೆಲ್ಲರೂ ಸ್ಪೈನಲ್ ಕಾರ್ಡ್. ಜ್ಞಾನ ಇಲ್ಲಿದೆ, ಇದು ಓಕೆ ಸಹಸ್ರ ಬೇಡ, ಇಲ್ಲಿ ಇದು ಆಜ್ಞಾಚಕ್ರ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ದ ಸೀಟ್ ಆಫ್ ಇಂಟೆಲೆಕ್ಟ್ ಅಂತ ಕರಿತೀವಿ, ಆಯ್ತಾ? ಆಜ್ಞಾಚಕ್ರಕ್ಕೆ ಜ್ಞಾನ ಅನ್ನೋದು ಇಲ್ಲಿರೋದು. ಸುಖ ಸ್ಪರ್ಶ ಎಲ್ಲ ನಾಭಿಯ ಕೆಳಗಿರೋದು, ಬಿಲೋ ದ ನೇಬಲ್. ಇವಾಗ ನೀವು ಇಲ್ಲಿ ಗಮನ ಕೊಡ್ತೀರಾ, ಕೆಳಗೆ ಗಮನ ಕೊಡ್ತೀರಾ, ನೀವೇ ನಿಶ್ಚಯ ಮಾಡಿ. ಎರಡೂ ಕಡೆ ಸಾಧ್ಯನೇ ಇಲ್ಲ. ಸೊ ಬ್ರಹ್ಮನ ಆಚರಣೆ ಮಾಡ್ತಾ ಇದ್ದೀರಾ ನೀವು, ಬ್ರಹ್ಮಚರ್ಯೆ ಅಂತಾನೆ ಅನ್ಕೊಳ್ಳಿ. ದೊಡ್ಡ ದೊಡ್ಡ ವಿಷಯಗಳು, ದೊಡ್ಡ ದೊಡ್ಡ ತತ್ವಗಳನ್ನು ನೀವು ಅನುಸರಿಸ್ತಾ ಬರ್ತೀರಾ. ಆಲೋಚನೆ ಎಲ್ಲಿಗೆ ಹೋಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ದೇಹದ ಮೇಲೆ ಗಮನನೇ ಇರೋದಿಲ್ಲ. ಹೇಳೋದರ್ಥ ಅಷ್ಟರ ಮಟ್ಟಿಗೆ ನೀವು ಮೇಲೆ ಹೊಟ್ಟೋಗಿರ್ತೀರ ಆ ಓದೋ ವಿಷಯಗಳಲ್ಲಿ, ಮಾಡೋ ಅಭ್ಯಾಸಗಳಲ್ಲಿ. ಇವಾಗ ದಿನಚರಿ ಹೆಂಗಿರ್ಬೇಕಪ್ಪ ವಿದ್ಯಾರ್ಥಿ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು 3 ಗಂಟೆಗೆ ಗೆದ್ದರೆ ಸಂಜೆ 9 ಗಂಟೆ ತನಕ ನೋಡ್ಕೊಳಕ್ಕೆ ಪುರ್ಸೊತ್ತಿರಬಾರ್ದು, ಅಷ್ಟು ಸಾಧನೆ ಮಾಡಬೇಕು ಅಂತ ಮಾಡ್ತಾರೆ ಇವಾಗ ಮಕ್ಕಳು. ಎದೊಳದೆ 9 ಗಂಟೆ ಏನೋ 10 ಗಂಟೆ ಏನೋ, ಮಕ್ಕಳೇ ಎಲ್ಲ ಅವ್ರುಗಳು. ಸತ್ಯವಾಗ್ಲೂ ಹೇಳ್ತೀನಿ, ಅಲ್ಲೇ ಸತ್ತೇ ಹೋಗಿರೋರು. ಹೆಂಗೆ ಕನ್ಸಿಡರ್ ಆಗುತ್ತೆ? ಹೆಂಗೆ ಕ್ಲಾರಿಟಿ ಇರುತ್ತೆ ಮಕ್ಕಳಿಗೆ? ಒಂದು ಮುಖ್ಯವಾದ ಅಭ್ಯಾಸ, ಸೂರ್ಯ ಉದಯ ಆಗೋಕ್ಕೂ 2 ಅವರ್ಕಿಂತ ಮುಂಚೆ ಎದ್ದಿರಬೇಕು ಅವರು. ಮೊದಲನೇ ಕ್ವಾಲಿಫಿಕೇಶನ್ ವಿದ್ಯಾರ್ಥಿ ಆಗೋದಕ್ಕೆ. ಇಲ್ಲ ಅಂದರೆ ಅದು ವಿದ್ಯಾರ್ಥಿ ಅಲ್ಲ ಅಂತಲೇ ಲೆಕ್ಕ, ಮಕ್ಕಳಲ್ಲ ಅಂತಲೇ ಲೆಕ್ಕ. ಇದು ನಾನು ಹೇಳಿದಲ್ಲ ಆಯಿತಾ, ಗ್ರಂಥಗಳೆಲ್ಲ ಹೌದು, ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಅನುಸರಿಸ್ತೀನಿ, ನಂಗೆ ಗೊತ್ತು ಏನಾಗುತ್ತೆ ಅಂತ. ಸೂರ್ಯ ಜಗತ್ತಿನ ಸೃಷ್ಟಿಕರ್ತ, ಆಯಿತಾ? ಒನ್ ಆಫ್ ದ. ಅವ್ನು ಎದೊಳಕ್ಕಿಂತ ಮುಂಚೆ ನೀವು ಎದ್ದಿರಬೇಕು. ಅವ್ನು ಎದ್ದು ತಲೆ ಮೇಲೆ ಬಂದು ಕೂತ ಮೇಲೆ ನೀವು ಎದೊಳಗಲ್ಲ. ಟೀಚರ್ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಳಗೆ ಹೋಗಿ ಕೂತಿರ್ತೀರ, ಟೀಚರ್ ಬಂದರೆ ಹೋಗ್ತೀರಾ ನೀವು. ಸೂರ್ಯ ಇಡೀ ಜಗತ್ತಿನ ಶಿಕ್ಷಕ. ಅವನು ಎದ್ದೊಳಕ್ಕಿಂತ ಮುಂಚೆ ನೀವು 2 ಅವರ್ ಮುಂಚೆ ಎದ್ದಿರಬೇಕೆಲ್ಲ. ಎದ್ದು ಎಲ್ಲ ತಯಾರಿ ಮಾಡಿಕೊಂಡು, ಆಯಿತು ಇವತ್ತೇನೋ ನನಗೆ ಗೊತ್ತಿಲ್ಲದೆ ಇರೋದು ಹೇಳ್ಕೊಡ್ತಾರೆ ಅನ್ನೋ ಕುತೂಹಲದಲ್ಲಿ ಹೋಗಬೇಕು. ಎಷ್ಟು ದಿನ ನೀವು ಈ ಮನೋಭಾವನೆಯಿಂದ ಎದ್ದಿದ್ದೀರಾ? ಆಯ್ತಪ್ಪ ಇವತ್ತು ಸೂರ್ಯ ಎದೊಳ್ತಾನೆ, ನಾನು 2 ಅವರ್ ಮುಂಚೆ ಎದೊಳ್ತೀನಿ, ಇವತ್ತೇನಾದರೂ ಹೊಸದು ಹೇಳ್ಕೊಡ್ಬೋದು ಅವನು ಅಂತ. ಒಂದು ದಿನಾನೂ ಎದ್ದಿರಲ್ಲ ನನಗೆ ಯಾರು. ಪ್ರಕೃತಿಗೂ ಮನುಷ್ಯನಿಗೂ ಸಂಬಂಧನೇ ಇಲ್ಲದ ಇರುವ ಹಾಗೆ ಮನುಷ್ಯರು ಬದುಕ್ತಾ ಇದ್ದಾರೆ. ಜಗತ್ತಲ್ಲಿದ್ದೀರಾ ಆಯಿತಾ, ಪ್ರಕೃತಿಯಲ್ಲಿದ್ದೀರಾ, ಆದರೆ ಪ್ರಕೃತಿಗೂ ಹೊರಗಿನ ಪ್ರಕೃತಿಗೂ ಒಳಗಿನ ಪ್ರಕೃತಿಗೂ ಸಂಬಂಧನೇ ಇಲ್ಲ. ಇಲ್ಲಿದೆ ಅಜಗಜಾಂತರ ವ್ಯತ್ಯಾಸ. ಒಳಗಿರೋ ಪ್ರಕೃತಿ ಹೊರಗಿರೋ ಪ್ರಕೃತಿ ಒಂದಾಗೆ ಓಡ್ತಾನೆ ಇಲ್ಲ, ಮುಂದೆ ಸತ್ತೋಗ್ಬಿಟ್ಟಿದೆ. ಹೀಗಾದಾಗ ಒಳಗಿಂದ ಬ್ರಹ್ಮ ಹೆಂಗೆ ಜಾಗೃತಿ ಆಗ್ತಾನೆ? ಸೃಷ್ಟಿಕರ್ತ ಹೆಂಗೆ ಬರ್ತಾನೆ ಒಳಗೆ? ಒದ್ದೆದೋಳಿಸ್ತಾ ಇದ್ರು ನಮ್ಮನ್ನೆಲ್ಲ, ನೋಡಲಿಲ್ಲ ಅಂದರೆ 4 ಗಂಟೆ ಮೇಲೆ 1 ನಿಮಿಷ ಮಲಗೋ ಹಾಗೆ ಇಲ್ಲ. ಆಮೇಲೆ ಎದ್ದಾದ ನಂತರ ಮೊದಲನೇ ಕಾರ್ಯ ನೀವು ಮಾಡಬೇಕಾಗಿರೋದು ಜಪ, ಸಾಧನೆ, ಪೂಜೆ. ಇವಾಗ ಏನು ಮಾಡ್ತಾರೆ? ಎದ್ದ ತಕ್ಷಣ ಲುಸ್ತಾರೆ, ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಹಾಗೆಲ್ಲ ಮಾಡೋ ಹಾಗೆ ಇಲ್ಲ. ಇದು ತುಂಬ ನಿಯಮಗಳಿದೆ ಆಯಿತಾ. ಇನ್ನೊಂದು ದಿನ ಹೇಳ್ತೀನಿ ನಿಜವಾಗ್ಲೂ ವಿದ್ಯಾರ್ಥಿಯ ಗುಣಗಳು ಏನೇನು ಅಂತ. ಇದು ಒಂದು ಗುಣ. ನಾಯಿ ನಿದ್ರೆ ಮಾಡೋದು ನೋಡಿದ್ದೀರಾ? ನಿದ್ರೆ ಮಾಡ್ತಾ ಇರುತ್ತೆ, ಏನೋ ಒಂದು ಸ್ವಲ್ಪ ಶಬ್ದ ಆದರೆ ಸಾಕು ಟಕ್ಕಂತ ಎದೊಳುತ್ತೆ. ಆ ಥರ ನಿದ್ರೆ ಮಾಡ್ಬೇಕು ಮಕ್ಕಳು. ಇವಾಗ ಒಂದು ಬಕೆಟ್ ನೀರು ಹಾಕೋದು ಎದೊಳಲ್ಲ ಅವರು. ಇದರ ಒಂದಿಷ್ಟು ಗುಣಗಳಿದೆ, ಇನ್ನೊಂದು ದಿನ ಹೇಳ್ತೀನಿ. ಇಲ್ಲ, ಯಾಕಂದರೆ ಈ ವಿಚಾರ ನಾನು ಮುಂದುವರ್ಸೋಕ್ಕಾಗಲ್ಲ. ಹಾಗೆ ನಿದ್ರೆ ಮಾಡಬೇಕು ಯಾವಾಗಲೂ. ಯು ಹ್ಯಾವ್ ಟು ಬಿ ಅಲರ್ಟ್ ಅಂತ ಹೇಳಿ ಸ್ಲೀಪ್ ಡಿಪ್ರೈವ್ ಆಗಿ ಅಂತ ಹೇಳ್ತಾ ಇಲ್ಲ. ಅದು ಗೊತ್ತೇ ಇಲ್ಲ, ಅವ್ರು ನಿದ್ದೆ ಮಾಡೋದೇ ಗೊತ್ತಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ. ಹೀಗೆಲ್ಲ ಆದಾಗ ನೀವೇ ಸೃಷ್ಟಿಕರ್ತ ಅಂತ ಹೇಳಿದ್ರೆ ಮಕ್ಕಳು ನಮ್ಮ ತಾಯ ಹೋಗಿದ್ದಾರೆ, ನಾನು ಹೋಗಿ ಮಲ್ಕೋಬೇಕು ಅಂತಾರೆ. ಅಂಥವ್ರು ಹೇಳೋಕ್ಕಾಗೋದಿಲ್ಲ. ಮೂಲ ಅರ್ಥ ಬ್ರಹ್ಮಚರ್ಯ ಏನು ಅಂತ ಹೇಳಿದ್ರೆ, ನೀವು ಬ್ರಹ್ಮನ ಒಂದು ಪ್ರತೀಕಾರವಾಗಬೇಕು. ಯು ಹ್ಯಾವ್ ಟು ಬಿಕಮ್ ಅ ರೆಪ್ರೆಸೆಂಟೇಷನ್ ಆಫ್ ಬ್ರಹ್ಮ. 22 ವರ್ಷ ಆದಮೇಲೆ ನೀವು ಸೃಷ್ಟಿ ಮಾಡ್ತಾ ಬರಬೇಕು ವಸ್ತುಗಳನ್ನು, ಕೆಲಸಗಳನ್ನು, ಜಗತ್ತನ್ನು. ಇದೇ ಕೆಲಸ ಅಂತ ಸ್ಟಾರ್ಟ್ ಆಗೋದು 22 ವರ್ಷ ಆದಮೇಲೆ ಅಥವಾ 24 ವರ್ಷ ಆದಮೇಲೆ. ಅದೇನು ಮಾಡ್ತಾರೆ ಎಲ್ಲ, ಇನ್ನೊಬ್ರಿಗೆ ಹೋಗಿ ಏನೋ ಕೆಲಸ ಮಾಡ್ತಾರೆ. 22 ವರ್ಷ ಓದ್ಬಿಟ್ಟು ಜ್ಞಾನ ತಗೊಂಡು ನೀವೇನಾದರೂ ಸೃಷ್ಟಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದಂಡ ಅಂತಲೇ ಲೆಕ್ಕ. 22 ವರ್ಷ ಓದಿ ಒಂದೇನು ಸೃಷ್ಟಿಸೋಕ್ಕಾಗಲಿಲ್ವಾ? ಅಷ್ಟೂ ಓದಲಿಲ್ವಾ? ಇವಾಗ ಎಂಥ ಶಿಕ್ಷಕರಿದ್ರು ನಿಮಗೆ ಅಂತ
ನೀವು ನಿಮ್ಮ ಮೇಲೆ ಬ್ಲೇಮ್ ತಗೋಬೇಡಿ, ಅವ್ರ ಮೇಲೆ ಹಾಕಿ. ಖಂಡಿತ ಅದು ರೆಸ್ಪಾನ್ಸಿಬಿಲಿಟಿ ಆಫ್ ದ ಟೀಚರ್ ಇಟ್ ಸೆಲ್ಫ್. ಇವಾಗ ಮಕ್ಕಳು ಸರಿಗಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಯಾರನ್ನು ಬ್ಲೇಮ್ ಮಾಡ್ತಾರೆ? ತಂದೆ ತಾಯಿಯನ್ನು. ಅದೇ ಸೇಮ್ ಕಾನ್ಸೆಪ್ಟ್, ಏನು ವ್ಯತ್ಯಾಸ ಇಲ್ಲ ಅಲ್ವಾ? 22 ವರ್ಷ ಓದಿ ಸೃಷ್ಟಿ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು 40 ವರ್ಷ ಇದು ಏನು ಸೃಷ್ಟಿ ಮಾಡ್ತಾರೆ? ತಮಾಷೆಗೆ ಹೇಳಿದೆ, ಆದರೆ ಅದು ಒಂದು ಹಂತ. ನನ್ನ ಮೊದಲನೇ 22 ವರ್ಷ ಪೂರ್ತಿ ದಂಡನೇ. ಏನಂದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನನಗೆ ಇಷ್ಟ ಇಲ್ಲದಿರುವ ವಿಷಯಗಳನ್ನು ತಿಳಿಸ್ಕೊಟ್ಟಾಗ ಬದುಕಿದ್ದೇ ದೊಡ್ಡ ವಿಷಯ ಅಂತ ಅನ್ಕೋಬೇಕು. ಅವಾಗ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಆಯ್ತಾ. ಕಟ್ಟುನಿಟ್ಟಾಗಿ 12 ವರ್ಷ ನೀವು ಬ್ರಹ್ಮಚರ್ಯ ಆಚರಿಸಿದ್ರೆ ಸೃಷ್ಟಿಕರ್ತಾನೆ ಬಂದು ನಿಮ್ಮಲ್ಲಿ ಕೂರ್ತಾನೆ ಅಂತ. ದಿ ಕ್ರಿಯೇಟರ್ ಹಿಮ್ಸೆಲ್ಫ್ ವಿಲ್ ಕಮ್ ಅಂಡ್ ರೆಸೈಡ್ ಇನ್ ಯು. 11 ವರ್ಷ 364 ದಿನ 23 ಗಂಟೆ 56 ನಿಮಿಷ 59 ನಿಮಿಷ ಮಾಡಿ 1 ನಿಮಿಷ ಸರಿಗೆ ಮಾಡಲಿಲ್ಲ ಅಂದರೂ ಹೋಯ್ತು, ಮತ್ತೆ ಶುರು ಮಾಡ್ಬೇಕು. ನೀವು ಆಲೋಚನೆ ಮಾಡೋ ವಿಷಯ ಆಗಿರ್ಬೋದು, ಮಾತಾಡೋ ವಿಷಯ ಆಗಿರ್ಬೋದು, ಕೇಳೋ ವಿಷಯ ಆಗಿರ್ಬೋದು, ಸ್ಪರ್ಶ ಮಾಡುವ ವಿಷಯ ಆಗಿರ್ಬೋದು, ಎಲ್ಲದರಲ್ಲೂ ಪರಿಶುದ್ಧತೆ ಇರಬೇಕು. ಒಂದು ಇದರಲ್ಲೇ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಶೌಚ ಅಂತ ಒಂದು ಪದ ಇದೆ ಗೊತ್ತು. ಶೌಚ ಅಂದರೆ ಕ್ಲೆನ್ಲಿನೆಸ್ ಅಂತ ಕನ್ನಡದಲ್ಲಿ ಹೇಳ್ಬೋದು. ಎಷ್ಟರ ಮಟ್ಟಿಗೆ ನೀವು ಶೌಚವನ್ನು ಅಭ್ಯಾಸ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮನ್ನು ಬೇರೆಯವ್ರು ಹೀಗೆ ಯಾರಾದರೂ ಬಂದು ಮುಟ್ಟಿದ್ರೂ ನಿಮ್ಗೊಂಥರ ಅಸಹ್ಯ ಆಗತ್ತೆ. ಅದು ಶೌಚದ ಮೂಲ ಹಂತ. ಸುಮ್ಮನೆ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತೀರಾ ಅಲ್ವಾ? ಇವಾಗ ಯಾರು ತುಂಬ ಗಲೀಜಾದರೂ ಬಂದ್ಬಿಟ್ಟು ನಿಮ್ಗೆ ಮುಟ್ತಾರೆ ಅಂದ್ಕೊಳ್ಳಿ, ಏನಪ್ಪ ಥೂ ಅಸಹ್ಯ, ಇಲ್ಲ ಗಲೀಜಾಗೋಯ್ತು ಅಂತ ಹೇಳ್ತೀರಾ. ಇವಾಗ ಎಲ್ಲ ಕ್ಲೀನಾಗಿದೆ ಕೈ, ಆದರೆ ನನ್ನಲ್ಲಿ ಒಂದಿಷ್ಟು ಗುಣಗಳು ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ. ನೀವೇನಾದರೂ ಶೌಚವನ್ನು ಅನುಸರಿಸಿ ಶೌಚದ ಪರಾಕಾಷ್ಠೆಗೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ. ನಾನು ಬಂದು ನಿಮ್ಮನ್ನು ಹೀಗೆ ಮುಟ್ಟಿದ್ರೆ ನಿಮಗೆ ಒಂಥರ ಅಸ್ಪೃಶ್ಯತೆಯ ಅನುಭವ ಆಗಬೇಕು, ನಿಮಗೆ ಅಸಹ್ಯ ಆಗಬೇಕೆ. ಅವ್ರು ನನ್ನ ಸ್ಪರ್ಶ ಮಾಡಿಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರ ಶಕ್ತಿ ಅಂತ. ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ರೆ ನಿಮ್ಮ ಜೀವನದಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ಸುಮ್ಮನೆ ದಿನ ಸ್ನಾನ ಮಾಡೋದು, ಶೋಭಿಸ್ಕೊಳ್ಳೋದು, ಅದು ಏನು ಪ್ರಯೋಜನ ಆಗಲ್ಲ. ಮಾನಸಿಕ ಶುದ್ಧತೆ ಭಾಳ ಭಾಳ ಮುಖ್ಯ, ಆತ್ಮಶುದ್ಧತೆ ಭಾಳ ಮುಖ್ಯ. ಇವಾಗ ದೇಹಕ್ಕೆ ಬಂದು ಅಭ್ಯಾಸ ಮಾಡ್ತೀರಾ, ಇಲ್ಲಿ ಆಸನ ಅಭ್ಯಾಸ. ಆತ್ಮಕ್ಕೆ ಏನು ಮಾಡ್ತಾ ಇದ್ದೀರಾ? ಬುದ್ಧಿಗೆ ಏನು ಮಾಡ್ತಾ ಇದ್ದೀರಾ? ಮುಂಚೆನೂ ಕೇಳಿದೆ, ಯಾವಾಗ ಲಾಸ್ಟ್ ನೀವೊಂದು ಪುಸ್ತಕ ಓದಿದ್ದು ಜ್ಞಾನದ ಉದ್ದೇಶದಿಂದ? ಯಾವಾಗ ನಿಮ್ಮ ಜೀವಾತ್ಮವನ್ನು ಮೇಲಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಯಾವ್ದಾರ ಒಂದು ವಿಷಯದ ಬಗ್ಗೆ ಕೂತು ಕೇಳಿತ್ತು, ಅಥವಾ ನಿಮ್ಗಿನ್ನ ಜ್ಞಾನ ಹೆಚ್ಚಿರೋರ ಬಳಿ ಕೂತು ವಿಚಾರಣೆ ಮಾಡಿತ್ತು? ಇವಾಗೇನೋ ಬರ್ತಾ ಇದ್ದೀರಾ ರೆಗ್ಯುಲರಾಗಿ, ನಿರಂತರವಾಗಿ ಆಗಬೇಕಿದು, ಪ್ರತಿದಿನ ಆಗಬೇಕು. ಅದು ಸದ್ಯಕ್ಕೆ ವಾರಕ್ಕೆ 1 ದಿನ ಶುರು ಮಾಡಿದ್ದೀರಾ, ಆಯಿತು. ಗಂಟೆಗಟ್ಟಲೆ ಮಾಡೋಕ್ಕಾಗೋದಿಲ್ಲ, ಇದನ್ನು ಅರ್ಧ ಗಂಟೆನೇ ಶುರು ಮಾಡಿ, ಯಾರು ಬೇಡ ಅಂತಾರೆ. ನೀವು ಬ್ರಹ್ಮನ ಬ್ರಹ್ಮನ ಒಂದು ಬಿಂಬವಾಗಬೇಕು. ಇದು ನಿಜವಾದ ಅರ್ಥ ಬ್ರಹ್ಮಚರ್ಯದು, ಅಲಾಂಗ್ ವಿತ್ ಎವ್ರಿಥಿಂಗ್ ಎಲ್ಸ್. ಈಗಾದಾಗ ಏನಾಗ್ತೀರಾ ಅಂದರೆ ನೀವು ಸೃಷ್ಟಿಕರ್ತರಾಗ್ತೀರಾ. ಯು ಹ್ಯಾವ್ ಟು ಬಿಕಮ್ ದ ಕ್ರಿಯೇಟರ್. ಏನಕ್ಕೆ ಬಹಳ ಸತಿ ನಿಮಗೂ ಒಳಗಿಂದ ಕರೆ ಇರುತ್ತೆ ಆಯಿತಾ, ಆಯಿತು ಇದೇನೋ ಹೊಸದು ನಾನು ಮಾಡಬೇಕು, ಇದನ್ನು ನಾನು ಅನುಸರಿಸ್ಬೋದು ಅಂತ ಇಲ್ಲ ಅಂದರೂ ನೀವು ಅದಕ್ಕೆ ಸ್ಪಂದಿಸ್ತೇನೆ ಬೇರೆ ಏನೋ ಮಾಡೋಕ್ಕೆ ಹೋಗ್ತೀರಾ. ನಿಮ್ಗೆ ಗೊತ್ತು ಶುರುವಿನಲ್ಲಿ ಎಲ್ಲನೂ ಕಷ್ಟನೇ ರೀ, ಏನೇ ನೀವು ಅನುಸರಿಸೋಕ್ಕೆ ಶುರು ಮಾಡಿದ್ರು ಕಷ್ಟ ಆಗೇ ಆಗುತ್ತೆ. ಆ ಕಷ್ಟವನ್ನು ನೀವು ತಡ್ಕೊಳೋಕ್ಕೆ ತಯಾರಿರೋದಿಲ್ಲ. ಮೊದಲಿಂದನೇ ಸುಖ ಬರಬೇಕು ಅಂತ ಹೆಂಗೆ ಸಾಧ್ಯ? ಸುಖ ಬಂದವ್ರಿಗೂ ಹಂಗಿರಲ್ಲ. ಶುರುವಿನಲ್ಲೇ ನನಗೆ ರಾಜ ಮರ್ಯಾದೆ ಬೇಕು, ಶುರುವಿನಲ್ಲೇ ನಾನು ಎಲ್ಲರೂ ರಾಜ ರಾಣಿ ಹಾಗೆ ನೋಡ್ಕೋಬೇಕು, ಹೆಂಗೆ ನೋಡ್ಕೊಳಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಎಲ್ಲ ಹಂತವಾಗಿ ಹೋಗಲೇಬೇಕು. ಸೃಷ್ಟಿಕರ್ತ ಆಗಬೇಕು, ಬ್ರಹ್ಮನ ಪ್ರತಿಕಾರ ಆಗಬೇಕು. ಯು ಹ್ಯಾವ್ ಟು ಬಿಕಮ್ ರೆಪ್ಲಿಕಾ ಆಫ್ ಬ್ರಹ್ಮ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅನುಸರಿಸ್ತಾ ಬರಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ಆಗಲ್ಲ. ಇದು ನಿಜವಾದ ಬ್ರಹ್ಮಚರ್ಯದ ಅರ್ಥ. ಮೇಕ್ ಸೆನ್ಸ್ ಅಲಾಂಗ್ ವಿತ್ ಎವ್ರಿಥಿಂಗ್ ಎಲ್ಸ್. ಬೇರೆ ಎಲ್ಲ ಏನೇನಿದೆ ಬ್ರಹ್ಮಚರ್ಯದಲ್ಲಿ ಹೇಳ್ತಾರೆ, ಆಹಾರ ಸೇವನೆ ಇದಿದೆ ಮಾಡಬೇಕು, ಈ ಅಭ್ಯಾಸಗಳನ್ನು ಮಾಡಬಾರ್ದು. ಅದೆಲ್ಲ ಸ್ಥೂಲ ಅರ್ಥಗಳು. ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಖಾರ ತಿನ್ನಬಾರ್ದು. ಖಂಡಿತ ತಿನ್ನೋಕ್ಕಾಗೋದೂ ಇಲ್ಲ, ಸಹಜವಾಗಿ ಆಗಲ್ಲ. ಇವಾಗ ನಾನು ಎಷ್ಟೊಂದು ಜನಕ್ಕೆ ಹೇಳ್ತೀನಿ ಆಯಿತಾ, ನನಗೆ ಕಾಫಿ ಕುಡಿಯೋಕ್ಕೆ ಇಷ್ಟ ಇಲ್ಲ, ಟೀ ಕುಡಿಯೋಕ್ಕೆ ಇಷ್ಟ ಇಲ್ಲ, ಚಾಕ್ಲೇಟ್ ತಿನ್ನೋಕ್ಕೆ ಇಷ್ಟ ಇಲ್ಲ, ಜಾಸ್ತಿ ಖಾರ ಪದಾರ್ಥ ಎಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ರೂಲ್ ಹಂಗೆ ಬರ್ದಿದ್ದಾರೆ, ನಿಯಮ ಅಂತ ಬರ್ದಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸಹಜವಾಗಿ ಅನ್ಸತ್ತೆ ನಿಮಗೆ ಕೆಲವೊಂದು ಬೇಡಪ್ಪ. ಯಾಕೆ? ದೇಹ ಕೇಳೋದಿಲ್ಲ, ನಾಲ್ಗೆನೇ ಕೇಳೋದಿಲ್ಲ, ಮನಸ್ಸಂತೂ ಕೇಳೋದೇ ಇಲ್ಲ. ನಿಯಮಗಳಲ್ಲಿ ಇದೆ ಅಂತ
ಒಂದು ಹಾದಿ ಅಂತ ಹೇಳಿದ್ರೆ ಸಹಜವಾಗಿ ನಿಮ್ಗೆ ಅನ್ಸಕ್ಕೆ ಶುರುವಾಗುತ್ತೆ. ಇವಾಗ ಹೆಂಗೆ ಯಾರೋ ತುಂಬ ಕೆಟ್ಟ ಜನ ಇರ್ತಾರೆ ಅಂದ್ಕೊಳ್ಳಿ, ಕೊಲೆಗಳಿಗೂ ಇವಾಗ ಸಹಜವಾಗಿ ಅನ್ಸುತ್ತೆ ಬೇಡ ಇವ್ರಿಗೆ ನಮ್ಮ ಸಹವಾಸ ಅಂತ. ಅದೇ ರೀತಿ ಅದೇ ಮನೋಭಾವ ಈ ಆಹಾರ ಪದ್ಧತಿನಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಒಂದೊಂದಾಗಿ ಬರೋಕ್ಕೆ ಶುರುವಾಗುತ್ತೆ. ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಕೆಟ್ಟದ್ದು ಯಾವುದು ಸರಿ ಯಾವುದು ಎಲ್ಲ ನಿಮ್ಗೆ ತಿಳಿತಾ ಹೋಗುತ್ತೆ. ನಾನು ಸುಮಾರು ತಪ್ಪುಗಳಲ್ಲಿ ಮಾಡಿದ್ದೀನಿ, ಖಂಡಿತ ನಾನು ಡಿನೈ ಮಾಡಲ್ಲ. ಆದರೆ ಆ ತಪ್ಪೆಲ್ಲ ಮಾಡೋ ಅವಶ್ಯಕತೆ ಇತ್ತು ಈ ಹಂತಕ್ಕೆ ಬರೋದಕ್ಕೆ. ತಿಳಿದೂ ತಪ್ಪು ಮಾಡಿದ್ದೀನಿ. ಯಾಕೆ ನನ್ನ ಹಿಡಿತದಲ್ಲಿ ಇರಲಿಲ್ಲ ಕೆಲವೊಂದು ಘಟನೆಗಳೆಲ್ಲ, ಸಾಧ್ಯನೇ ಇಲ್ಲ. ಅದೆಲ್ಲ ಆಗಬೇಕಿತ್ತು. ಇವಾಗ ಧೈರ್ಯವಾಗಿ ಹೇಳ್ಬೋದು, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ. ತಪ್ಪು ಮಾಡಿದ್ದೀನಿ ಅಂತ ಹೇಳೋಕ್ಕೂ ಧೈರ್ಯ ಇರಬೇಕು, ಗೊತ್ತಾ? ಅದನ್ನು ಒಪ್ಕೊಂಡು ಅದರಿಂದ ಹೊರಗೆ ಬಂದಿದ್ದೀನಿ. ಯಾರು 10 ವರ್ಷದಿಂದ ನನ್ನ ಯಾರೋ ನೋಡಿರ್ತಾರೆ ಆಯಿತಾ, ಅವರು ನನ್ನನ್ನು ಹೇಗೆ 10 ವರ್ಷದ ಹಿಂದೆ ನೋಡಿದ್ರು, ಅವ್ರು ಅದೇ ಮನೋಭಾವನೆಯಲ್ಲಿ ನನ್ನನ್ನು ನೋಡಿದ್ರೆ ಅದು ನನ್ನ ತಪ್ಪಲ್ಲ. ನಾನು ಹೋದ ವರ್ಷ ಇದ್ದಂಗೆ ಈ ವರ್ಷ ಇಲ್ಲ. ಮೊನ್ನೆ ಎಲ್ಲೋ ಹೋಗಿ ಬಂದಿದೆ, ಅಲ್ಲಿ ಹೋಗಿ ಬಂದಮೇಲೆ ಐ ಬಿಕೇಮ್ ಎ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್. ಹೋದ ವಾರ ಇದ್ದಂಗೆ ನಾನು ಈ ವಾರ ಇಲ್ಲ. ಇನ್ನೊರು 10 ವರ್ಷದ್ದು ಹರ್ಷನ್ನ ತಲೆಯಲ್ಲಿ ಇಟ್ಕೊಂಡು ಹರ್ಷ ಹಿಂಗೆ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ ಅವ್ರನ್ನ? ಅದು ಯಾರು ತಪ್ಪು? ಅವ್ರ ತಪ್ಪು. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಪ್ಲೀಸ್ ಬಾದರ್ಡ್ ಇನ್ ಇಂಪ್ರೆಸಿಂಗ್ ಪೀಪಲ್. ನಾನು ಅವಾಗ ಹೇಳ್ದಂಗೆ ಇದು ನಿಮ್ಮ ಹಾದಿ, ಇದು ನಿಮ್ಮ ಜೀವನ. ನಿಮಗೆ ಸಂತೋಷ ಆಗ್ತಾ ಇದೆಯಾ, ನೀವು ಬೆಳೀತಾ ಇದ್ದೀರಿ ಅಂತ ಸಮಾಧಾನ ಇದೆಯಾ, ಅಷ್ಟೇ ಸಾಕು. ಊರವ್ರನ್ನೆಲ್ಲ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ಯಾವಾಗ ಬಿಡ್ತೀರಾ ಅಲ್ವಾ, ಮನೆಯವ್ರನ್ನೂ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅವಾಗಲೇ ಹೇಳಿದ್ರೆ ಯಾರಿಗೂ ಏನು ಹೇಳೋಕ್ಕೆ ಹೋಗ್ಬೇಡಿ. ನೀವೇನೇನು ಅನುಸರಿಸ್ತಾ ಹೋಗಿ. ಬಿಟ್ಟಿಯಾಗಿ ಜ್ಞಾನ ಕೊಟ್ಟರೆ ಯಾರೂ ತೊಗೊಳ್ಳಲ್ಲ, ಪ್ಲಸ್ ಯಾರೂ ನಂಬೋದೂ ಇಲ್ಲ. ನೀವೇ ಸರಿಗ ಅಂತ ಹೇಳ್ಬಿಡ್ತಾರೆ ಎಷ್ಟೊಂದು ಸತಿ. ಆ್ಯಕ್ಚುಲಿ ಅಷ್ಟೊಂದು ಸತಿ ಯಾವಾಗಲೂ ಹಂಗೆ ಹೇಳೋದು. ಬಿಟ್ಟಿ ಜ್ಞಾನ ಯಾವತ್ತೂ ಕೊಡೋಕ್ಕೆ ಹೋಗಬಾರ್ದು. ಹಸ್ವಾದವ್ರಿಗೆ ಊಟ ಹಾಕಿದಾಗಲೇ ಅದು ನಿಜವಾದ್ದು ಊಟದ ಬೆಲೆ ಗೊತ್ತಾಗೋದು. ಹಸುವೇ ಇಲ್ಲದ್ರೆ ಮಕ್ಕಳಿಗೆ ದಿನಕ್ಕೆ 3 ಸತಿ ಬಾಯಿಗೆ ತಗೋ ಅಂತ ತಿನ್ನು ಅಂತ ತುರುಕಿದ್ರೆ, ಒಂದಿನ ಹಸುವು ಉಪವಾಸ ಹಾಕಿ ಮಾರನೇ ದಿನ ಕರೆಕ್ಟ್ ಟೈಮಿಗೆ ಬಂದು ತಿಂಡಿ ತಿಂತವೆ. ಹಂಗೆ ಮಾಡಲ್ಲ ಇವ್ರು. ಅಯ್ಯೋ ತಗೋ ತಿನ್ನು. ಏನು ಮಕ್ಳಿಗೆ ಹೊಟ್ಟೆ ಇಲ್ವಾ, ನಾಲ್ಗೆ ಇಲ್ವಾ? ಮೂಲದಿಂದಲೇ ಬಿಡಬೇಕು. ಒಂದಿನ ಉಪವಾಸ ಆದರೆ ಏನೂ ಆಗಲ್ಲ ಮಕ್ಕಳಿಗೆ. ಯಾರು ಮಾಡಲ್ಲ. ಅಯ್ಯೋ ನಾನಿರ್ತಾರೆ ಮಕ್ಕಳು, ಬಿಡಿ ತಾನೇ ಬರ್ತಾರೆ. ಅಯ್ಯೋ ಯಾವಾಗಲೂ ನಾನೇ ಮಾಡಿಬಿಡಿ. ಒಂದಿನ 14 ವರ್ಷ 13 ವರ್ಷ ಆಗಿ ಯಾರಿಗೂ ಮಾಡ್ಕೊಡ್ಬಾರ್ದು ಏನೂ. ಅವರೇ ಒಂದು ಮಾಡ್ಕೋತಾರೆ. ಯಾಕೆ ಶಕ್ತಿ ಇಲ್ವಾ? ಆನ್ಲೈನ್ ನೋಡಿ ಅದು ಇದು ಹುಡ್ಕೋಕ್ಕೆ ಸ್ಮಾರ್ಟ್ನೆಸ್ ಇರುತ್ತೆ, ಇದನ್ನು ಮಾಡೋಕ್ಕೆ ಸ್ಮಾರ್ಟ್ನೆಸ್ ಇಲ್ವಾ? ಅರ್ಥ ಇದೆ ಅವ್ರಿಗೆ. ಎಲ್ಲನೂ ಗೊತ್ತು ಜಗತ್ತಲ್ಲಿರೋದ್ರೆ. ಲೇಟೆಸ್ಟ್ ಅದು ಗೊತ್ತು, ಇದು ಗೊತ್ತು. ಇದು ಎಲ್ಲನೂ ಕಲಿಸ್ಬೇಕು. ಒಂದು ಬಟ್ಟೆ ಮಾಡ್ಸೋಕೆ ಬರಲ್ಲ ಇವ್ರುಗಳಿಗೆ 10 ವರ್ಷ ಆದ್ರೂ. ಇನ್ನೇನು ಮಾಡಿರ್ತಾರೆ. ಇದೆಲ್ಲ ನಾನು ಹೇಳಿದ್ರೆ ಅವ್ರಿಗೆ ಮಕ್ಕಕ್ಕೆ ಹೊಡೆದಂಗೆ ಆಗುತ್ತೆ. ನಾನು ಹೇಳಕ್ಕೆ ಹೋಗಲ್ಲ ಅಷ್ಟೇ. ಬೆಳೆಸಿದ್ರೆ ಮುಲ್ಲಾಜಿಲ್ಲ. ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ತಪ್ಪು ತಿಳ್ಕೊಳ್ಳಿ ಬಿಟ್ಕೊಳ್ಳಿ, ನನಗೇನು ಮ್ಯಾಟ್ರ್ ಆಗಲ್ಲ. ಇದು ಸತ್ಯ. ಮುಂಚೆ ಎಲ್ಲ ಕೆಲಸದವ್ರ ಕಾನ್ಸೆಪ್ಟ್ ಇರಲಿಲ್ಲ. ಮನೇಲಿರೋರೆ ಎಲ್ಲ ಮಾಡ್ತಾರೆ. ಇವಾಗ ಒಂದು ಕೆಲಸ ಮಾಡಿಸಲ್ಲ ಮಕ್ಕಳ ಕೈಲಿ. ಇವು ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ ಅದು ಇದು ಕ್ಲಾಸ್ಗಳಿಗೆ ಹಾಕ್ತಾರೆ. ಮನೆ ಸಾರಿಸಿ, ಪಾತ್ರೆ ಬೆಳಗಿ, ಬಟ್ಟೆ ಮಡಿಸಿ, ಅದಕ್ಕಿಂತ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೇಕಾ? ಸ್ಕಿಲ್ಸು, ಚಾಪಿಂಗ್ ಸ್ಕಿಲ್ಸು, ಎಷ್ಟು ಏನೇನು ಸ್ಕಿಲ್ಸ್ ಬೇಕು ನಿಮಗೆ ಮನೆಯಲ್ಲಿ, ಅದೆಲ್ಲ ಮಾಡಲ್ಲ. ಅಬ್ಯಾಕಸ್ಸು, ಆ ಕ್ಲಾಸು, ಈ ಕ್ಲಾಸು. ಮನೆಯಲ್ಲೇ ಒಂದು ದೊಡ್ಡ ಸ್ಕೂಲ್ ಇದೆ. ವಾಷಿಂಗ್ ಮೆಷಿನ್ ಎಷ್ಟೊತ್ತು ಹಾಕ್ಬೇಕಂತ ಗೊತ್ತಿರಲ್ಲ ಮಕ್ಕಳಿಗೆ. ಇನ್ನೇನು ಮ್ಯಾಥಮೆಟಿಕ್ಸ್ ಕಲ್ತು ಇನ್ನೇನು ಗುಡ್ಡೆ ಹಾಕ್ತಾರೆ ಇವರು. ನಾವು ಜೊತೆಗಿರೀವಿ. ಯಾಕೆ? ಒಂದು ಕರ್ಮ ಅನ್ನೋದು ನಮ್ಮನ್ನು ಒಟ್ಟಿಗೆ ತಂದಿದೆ. ಆದರೆ ಸಂಸಾರ ಅನ್ನೋದು ಇದು. 4 ಜನ ಒಟ್ಟಿಗೆ ಇದ್ದೀವಿ. ಆಚಾರ ವಿಚಾರಗಳು, ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ. ಒಬ್ಬರ ಮೇಲೊಬ್ರು ಡಿಪೆಂಡ್ ಆಗಿ ಇನ್ನೊಬ್ರು ತಲೆ ಮೇಲೆ ಕೂತ್ಕೊಳ್ಳೋಕ್ಕಲ್ಲ. ಇದೇ ಆಗಿರೋದೆಲ್ಲ ಕಡೆ. 4 ಜನ ನೆಮ್ಮದಿಯಾಗಿದ್ದೀರಾ ಅಂತ ಹೇಳಿದ್ರೆ ಒಂದು ಅನ್ಯೋನ್ಯತೆ ಇದೆ. ಆಯಿತು, ಜೊತೆಗಿರಿ, ವಿಷಯಗಳನ್ನು ಹಂಚ್ಕೊಳ್ಳಿ, ಅನುಭವಗಳನ್ನು ಹಂಚ್ಕೊಳ್ಳಿ, ಸಂತೋಷವನ್ನು ಹಂಚ್ಕೊಳ್ಳಿ, ಖುಷಿಯನ್ನು ಹಂಚ್ಕೊಳ್ಳಿ, ದುಃಖವನ್ನು ಹಂಚ್ಕೊಳ್ಳಿ ಅಂತ. 4 ಜನದ ಕೆಲಸನೂ ಹಂಚ್ಕೋಬೇಕು. 4 ಜನದ ಕೆಲಸನ ಒಬ್ಬರು ಮಾಡಿ ಅವ್ರ ತಲೆ ಮೇಲೆ ಕೂತ್ಕೊಂಡ್ರೆ ನೀವು ಮುಲಾಜನೇ ಆಗಲ್ಲ ಅಂತ ಹೇಳಲೇಬೇಕು. ಈ ಸ್ಕಿಲ್ಸ್ ಎಲ್ಲ ಗೊತ್ತಿಲ್ಲ ಅಂದರೆ ಈ ಮಕ್ಕಳು ಬ್ರಹ್ಮಚರ್ಯ ಏನು ಅರ್ಥನೇ ಇಲ್ಲ. ಎಲ್ಲಿ ಬರುತ್ತೆ ಸ್ಕಿಲ್ಸ್ಗಳು? ನನ್ನ ಮಗ ಪಾತ್ರೆ ಬೆಳಗ್ಬಾರ್ದು, ಎಲ್ಲನೂ ಮಾಡಬೇಕು. ಶಾಲೆಗೆ ಹೋಗೋಕ್ಕಿಂತ ಮುಂಚೆ ಇದು ಮಾಡಿರಲೇಬೇಕು, ಮುಲ್ಲಾಜಿಲ್ದೇನೆ. ಇಲ್ಲೂ ಬರ್ತಾರೆ ಬ್ಲ್ಯಾಂಕೆಟ್, ಒಬ್ರಿಗೆ ಒಂದು ಬಟ್ಟೆ ಮಾಡ್ಸೋಕ್ಕೆ ಬರಲ್ಲ, ಎಲ್ಲನೂ ಮಾಡಿಸ್ಬೇಕು. ಕೆಲಸದವರೇ ಇಟ್ಕೋಬೇಡಿ ಮನೇಲಿ, ಸತ್ಯವಾಗ್ಲೂ ಹೇಳ್ತೀನಿ. ಈ ಎಲ್ಲ ಕೆಲಸಗಳು ಮಕ್ಕಳು ಮಾಡಬೇಕು ಮನೆಯಲ್ಲಿ. ಮುಂಚೆ ಎಲ್ಲ ಹಂಗೆ ನೀವು ಎಲ್ಲ ಅದೇ ಏಜಲ್ಲೇ ಬಂದಿದ್ರ, ಎಲ್ಲ ಮಾಡ್ಕೊಂಬಂದಿರ್ತಾನೆ. ನಿಮ್ಮ ಮಕ್ಳಿಗೆ ಏನಕ್ಕೆ ಮಾಡಿಸ್ತಾ ಇಲ್ಲ ಮತ್ತೆ ಅದನ್ನು? ಕಾರಣಗಳೇ ಇಲ್ಲ. ಸ್ಕೂಲ್ ಕಾಲೇಜೆಲ್ಲ ಆಗದೇ ಇಲ್ಲ. ನಿನ್ನ ಜೀವನ ನೀನು ನೋಡ್ಕೊ. 20 ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ಹೋದರೆ ಅವಾಗ ನಾನೇನು ಮಾಡಲಿ? 25 ವರ್ಷ ನಿಮ್ಮ ಸೇವೆ ಮಾಡಿ ನನ್ನ ಸಮಯ ಹಾಳಾಯಿತು.
ನನಗೇನು ಸಿಕ್ತು? ಓ ವಾತ್ಸಲ್ಯ ಭಾವ ಅಂತ ಎಲ್ಲ ಗುಂಡಾಂತರ ಮಾಡಿಬಿಟ್ಟು ಇರೋ ಬರೋ ಶಕ್ತಿ ಎಲ್ಲ ಅಮ್ಮನ ತೊಗೊಂಬಿಟ್ಟು ಹಿಂಗೆ ಸಣ್ಣ ಮಾಡಿ ಬಿಟ್ಬಿಟ್ಟು ಆಚೆ ಹೋದ್ರೆ ಎಮೋಷ್ನಲಿ ಫುಲ್ ಸತ್ತೋಗಿರ್ತಾರೆ ಅವರೆಲ್ಲ. ಹಂಗೆಲ್ಲ ಮಾಡಂಗಿಲ್ಲ. ಮುಲ್ಲಾಜಿಂದನೇ ನೀವಿಲ್ಲ ಅಂತಾನೆ ಹೇಳ್ಬೇಕು. ಅದಕ್ಕೆ ಮುಲ್ಲಾಜಿಂದನೇ ಮಾಡಬೇಕು. ಯು ಹ್ಯಾವ್ ಟು ಬಿ ರೂತ್ಲೆಸ್. ಯಾವಾಗಲೂ ಪ್ರೀತಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಮುಲ್ಲಾಜಿಂದನೇ ಕಲಿಸ್ಬೇಕು. ಯಾಕೆ ಅವಶ್ಯಕತೆ ಇದೆ? ಇದೆಲ್ಲ ಬೇಸಿಕ್ ಸ್ಕಿಲ್ಸು. ಇವಾಗ ನನಗೂ ಶಾಲೆಯಿಂದನೇ ನಮ್ಮಮ್ಮ ಅಡುಗೆ ಎಲ್ಲ ಮಾಡಲೇಬೇಕಿತ್ತು. ಇದು ಹುಡುಗ ಹುಡುಗಿಗೆ ಸೀಮಿತವಾದಂಥದ್ದಲ್ಲ. ಇದು ಬೇಸಿಕ್ ಸ್ಕಿಲ್ಸು. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಿಮ್ಮ ಹೊಟ್ಟೆಗೆ ನೀವೇ ನೋಡ್ಕೊಳ್ಳೋಕೆ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ಜಗತ್ತಿಲ್ಲವ್ರು ಏನಕ್ಕೆ ಅಡುಗೆ ಮಾಡ್ಕೊಡ್ಬೇಕು ನಿಮಗೆ? ನಿಮ್ಗೆ ಏನು ತಿನ್ಬೇಕಂತ ಗೊತ್ತಿಲ್ಲ, ನಿಮ್ಮ ದೇಹ ಹೇಗೆ ನೋಡ್ಕೋಬೇಕಂತ ಗೊತ್ತಿಲ್ಲ. ಬೇರೆಯವ್ರು ಏನಕ್ಕೆ ನಿಮ್ಗೆ ಸ್ಪಂದಿಸ್ಬೇಕು? ಬೇರೆಯವ್ರು ಏನಕ್ಕೆ ನಿಮ್ಗೆ ಅಡ್ವೈಸ್ ಮಾಡಬೇಕು? ಆಯ್ತು ಇತ್ತೀನಿ ಅತ್ತೀನಿ ಅಂತ ಅರ್ಥನೇ ಇಲ್ಲ ಅಲ್ವಾ? ಅಷ್ಟು ಕುಡ್ರಾಗ್ಬಿಟ್ಟಿದ್ದೀರಾ ನೀವು. ನಿಮ್ಮ ಹೊಟ್ಟೆ, ನಿಮ್ಮ ಬುದ್ಧಿ, ನಿಮ್ಮ ಜವಾಬ್ದಾರಿ. ಏನು ಮಾಡ್ತಾರೆ ಎಲ್ಲರೂ ಹಂಗೆ ಮಾಡಲ್ಲ. ಹೊಟ್ಟೆ ಅಮ್ಮನ ಜವಾಬ್ದಾರಿ, ಬುದ್ಧಿ ಅಪ್ಪನ ಜವಾಬ್ದಾರಿ, ನಾನು ಸುಮ್ಮನೆ ಪೆದ್ನಾಗ ಮನೇಲಿ ಇರ್ತೀನಿ ಅಂತ. ಹಿಂಗೆ ಇದನ್ನು ಕೈ ಬಿಡಿ, ಆವಾಗ ನೋಡಿ ಅವ್ರು ಬದುಕ್ತಾರೆ. ನಿಜವಾಗ್ಲೂ ಎಲ್ಲರೂ ಯಾರ್ಯಾರು ಇದನ್ನು ಅನುಸರಿಸ್ತಾ ಬರ್ತಾರೆ ಅವ್ರನ್ನ ನೀವು ಮುಟ್ಟಕ್ಕೂ ಆಗಲ್ಲ. ಆ ಮಕ್ಕಳನ್ನ ಅವರಿಂದ ನೀವು ಕಲಿಯೋಕ್ಕೆ ಶುರು ಮಾಡ್ತೀರಾ. ಇಲ್ಲಿ ಹುಟ್ಟಿದ ಮೇಲೂ ಅವ್ರಿಗೆ ಮಕ್ಕಳಾಗಿ ಅವ್ರಿಗೆ ಮೊಮ್ಮಕ್ಕಳಾದ್ರೂ ಇವರೇ ನೋಡ್ಕೋತಾ ಇರ್ತಾರೆ. ಇನ್ನು ಇವ್ರು ವಾನಪ್ರಸ್ಥ ಮಾಡಬೇಕು, ಮನೆಯಲ್ಲೇ ವಾನಪ್ರಸ್ಥ ಆಗ್ತಾರತ್ತೆ. ಇಲ್ಲ 60 ವರ್ಷ ಆದರೂ ತಂದೆ ತಾಯಿಗಳಿಗೆ ಮಗುನ ನೋಡ್ಕೊ, ಅವ್ನ ಮೊಮ್ಮಗುನ ನೋಡ್ಕೊ, ಅವನನ್ನು ಕ್ಲೀನ್ ಮಾಡು, ಅವ್ನ ಸ್ಕೂಲಿಗೆ ಬಿಡು, ಅವನನ್ನು ಪಿಕಪ್ ಮಾಡು, ಡ್ರಾಪ್ ಮಾಡು. ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಅರ್ಥನೇ ಇಲ್ಲ. ಯಾಕೆ ಕಲಿಸಿರಲ್ಲ. ನಿಜವಾದ ಸ್ವತಂತ್ರದ ಅನುಭವ ಆಗಬೇಕು ದೊಡ್ಡವರಾದ್ಮೇಲೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮ್ಯಾಂಡೇಟ್ರಿಯಾಗೆ ಕಲಿಸ್ತಾ ಬರಬೇಕು. ಬ್ರಹ್ಮಚರ್ಯ ಸ್ಥಿತಿಯಲ್ಲಿ ಇದು 4ನೇ ಯಮ ಬ್ರಹ್ಮಚರ್ಯ. ಅಪರಿಗ್ರಹ ಅಂತ ಒಂದು ಪದ ಇದೆ, 5ನೇದು. ಇವಾಗ ನೀವೆಲ್ಲ ಓದಕ್ಕೆ ಶುರು ಮಾಡ್ತೀರಾ ಆಯಿತಾ? ಓದಿ ಜ್ಞಾನವನ್ನು ಗಳಿಸ್ತೀರಾ. ಜ್ಞಾನವನ್ನು ಗಳಿಸಾದ ನಂತರ ಸಂಪಾದನೆ ಶುರುವಾಗುತ್ತೆ. ಸಂಪಾದನೆ ಶುರುವಾದ ನಂತರ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಶುರು ಮಾಡ್ತೀರಾ ಅಲ್ವಾ? ಇವಾಗ ನಾನು ಬಟ್ಟೆ ಖರೀದಿ ಮಾಡಿದ್ದೀನಿ, ಇದೆಲ್ಲ ಖರೀದಿ ಮಾಡಿದ್ದೀನಿ, ಇದು ಈ ಜಾಗ ಎಲ್ಲ ಇದೆ. ನಾವು ವಸ್ತುಗಳನ್ನು ತಗೊಳಕ್ಕೆ ಶುರು ಮಾಡಿದ ನಂತರ ಒಂದು ತಪ್ಪು ಮಾಡ್ತೀವಿ ಆಯಿತಾ? ಆ ವಸ್ತುಗಳಿಗೆ ಒಲವನ್ನು ಬೆಳೆಸ್ಕೊತಾ ಹೋಗ್ತೀವಿ. ವಿ ಸ್ಟಾರ್ಟ್ ಬಿಕಮಿಂಗ್ ಅಟ್ಯಾಚ್ಡ್ ಟುವರ್ಡ್ಸ್ ದ ಆಬ್ಜೆಕ್ಟ್ಸ್. ಇದು ನಾವು ಮಾಡುವಂಥ ಒಂದು ದೊಡ್ಡ ತಪ್ಪು. ಅಪರಿಗ್ರಹ ಅಂತ ಹೇಳಿದ್ರೆ ನಾನ್ ಅಟ್ಯಾಚ್ಮೆಂಟ್ ಆರ್ ನಾನ್ ಪೊಸೆಸಿವ್ನೆಸ್. ಇದರಿಂದ ಹೇಗೆ ಹೊರಗೆ ಬರೋದು? ಇವಾಗ ನೀವು ಮತ್ತೆ ಅದೇ ಎಕ್ಸಾಂಪಲ್ ಕೊಡ್ತೀನಿ. ಸಂಸಾರ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಓವರಾಗಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀರ ಅವ್ರ ಹತ್ರ. ಅವಶ್ಯಕತೆ ಇಲ್ಲ, ಅದು ಅವ್ರಗಳಿಗೆ ಅಷ್ಟೊಂದಿರಲ್ಲ. ಅವ್ರು ನಂಗೆ ಊಟ ಹಾಕ್ತಾರೆ, ತಿಂಡಿ ಹಾಕ್ತಾರೆ, ನೋಡ್ಕೋತಾರೆ, ಸಾಕು ಅಂತ. ಸತ್ಯವಾಗ್ಲೂ ಹಾಗೆ ಇರೋದು. ನೀವೇನು ಮಾಡ್ತೀರಾ? ಬೇಡ್ದರ ಅಟ್ಯಾಚ್ಮೆಂಟ್ ಎಲ್ಲ ತಲೆಯಲ್ಲಿ ಹಾಕಿ ಅಟ್ಯಾಚ್ ಆಗಿಬಿಡ್ತೀರ ಮಕ್ಕಳಿಗೆ. ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನು ಹೇಳ್ತಾರೆ ಯಮದಲ್ಲಿ, ಯೋಗದಲ್ಲಿ ಅಂತ ಹೇಳಿದ್ರೆ, ವಸ್ತುಗಳಿದೆಯಾ? ಇದೆ. ನಂದ? ಹೌದು ನಂದು. ಇವಾಗ ಇದೆಯಾ? ನನ್ನ ಹತ್ರ ಇದೆ. ಇಲ್ಲದೇ ಇದ್ರೂ ಅಷ್ಟೇ ಖುಷಿಯಾಗಿರಬೇಕು. ಹಂಗಾಗಲ್ಲ. ಅದಿಲ್ಲ, ವಸ್ತು ಇಲ್ಲ ಅಂತ ಹೇಳಿದ್ರೆ ತಗೋ ಒಂದು ದೊಡ್ಡ ವಾರೇ ಶುರುವಾಗುತ್ತೆ ಮನೆಯಲ್ಲಿ. ಅಥವಾ ನಿಮ್ಮ ಜೀವನದಲ್ಲೇ ಯಾರೋ ನಿಮ್ದೇನೋ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಅನುಭವ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಬಾರ್ದು. ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನಕ್ಕೆ ನೀವು ಈ ಗುಣವನ್ನು ಅಳವಡಿಸ್ಕೊತಾ ಹೋಗಬೇಕು. ಅಂದರೆ ನಿಮ್ಮ ಜೀವನ ಏನು ನೀವು ರೂಪಿಸ್ಕೊಂಡಿದ್ದೀರಾ ಅದಕ್ಕೂ ನೀವು ಅಟ್ಯಾಚ್ ಆಗಬಾರ್ದು. ನೀವು ಎಷ್ಟರ ಮಟ್ಟಿಗೆ ಸಂಬಂಧ ಬೆಳೆಸ್ಕೊಂಡಿರ್ತೀರ ಅಂದರೆ, ನನ್ನ ಕೆಲಸ, ನನ್ನ ಮನೆ, ನನ್ನ ಕಾರು, ನನ್ನ ಜಾಗ ನನಗೂ ಇದೆ, ಖಂಡಿತ ನಾನು ಡಿನೈ ಮಾಡಲ್ಲ. ಆದರೆ ಅಲ್ಲಿದೆ ಅಷ್ಟೇ. ಹಂಗಂತ ಹೇಳಿ ಓ ಹೌದಾ ಹಂಗಾರೆ ಯಾರಿಗೂ ಬರ್ಕೊಟ್ಬಿಡಿ ರೋಡಲ್ಲಿ ಹೋಗೋರಿಗೆ ಅಂದರೆ ಖಂಡಿತ ಮಾಡಲ್ಲ. ಯಾಕೆ? ಅವ್ರಿಗೆ ಬರ್ಕೊಟ್ರೆ ಅವ್ರಿಗೆ ಅದು ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಕೊಡಬಾರ್ದು ಅಂತ ಏನೂ ಇಲ್ಲ. ನಿಮಗಾದ್ರೂ ಬೆಲೆ ಗೊತ್ತಿದ್ರೆ ಕೇಳೋದಿಲ್ಲ ನೀವು. ಯಾಕೆ? ಒಳಗೆ ಬೆಂಕಿ ಹತ್ಕೊಳತ್ತವಾಗ, ಇಲ್ಲ ನನಗೂ ಮಾಡೋಕ್ಕೆ ಶಕ್ತಿ ಇದೆ ಅಂತ. ಸುಮ್ಮನೆ ಎಲ್ಲ ಕೊಡೋಲ್ಲ, ಅರ್ಥ ಇಲ್ಲ. ಇವಾಗ ನೀವು ಹಾಗೆ ಮಾಡ್ತೀರ, ಸುಮ್ಮನೆ ಕೊಡಿಸ್ತೀರ, ಇಲ್ಲ ಆಯ್ತು ಇದು ತಗೋ ಬೆಲೆನೇ ಗೊತ್ತಿರೋದಿಲ್ಲ. ಇವಾಗ ನೀವು ನೋಡ್ತೀರ ಮಕ್ಳಿಗಲ್ವಾ, ಏನೋ ಕೊಡಿಸ್ತೀರಾ 2 ಸೆಕೆಂಡ್ ಅಷ್ಟೇ, ಅದಾದಮೇಲೆ ಹೋಯ್ತು, ಗಮನನೇ ಇರೋದಿಲ್ಲ ಅಷ್ಟೇ. ಅಪರಿಗ್ರಹ ಅಂತ ಹೇಳಿದ್ರೆ ನಾನ್ ಅಟ್ಯಾಚ್ಮೆಂಟ್. ಇವಾಗ ನೀವೇ ನಿಶ್ಚಯ ಮಾಡಿ ಆಯಿತಾ, ಯಾವ ವಸ್ತುಗಳಿಗೆ, ಯಾವ ವ್ಯಕ್ತಿಗಳಿಗೆ, ಯಾವ ಸಂಬಂಧಗಳಿಗೆ ನೀವು ಈ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಾ. ಏನು ಅಟ್ಯಾಚ್ಮೆಂಟ್ ಅಂತೆ ಕನ್ನಡದಲ್ಲಿ? ಏನಂತಾರೆ ಅಟ್ಯಾಚ್ಮೆಂಟಿಗೆ? ಮುಂದಿನ ಕ್ಲಾಸ್ ಹೇಳಿ, ನಾನು ಹೇಳಲ್ಲ. ಎಷ್ಟು ಬೆಳೆಸ್ಕೊಂಡಿರ್ತೀರ ಅಂದರೆ ಸಂಬಂಧ, ನೀವು ಆಳವಾದ ಸಂಬಂಧ, ಅದನ್ನು ಹೊರಗೆ ಬರೋಕ್ಕೆ ಆಗಲ್ಲ. ಏನಕ್ಕಿದೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟೊಂದು
ಆ, ಆಳವಾದ ಸಂಬಂಧಗಳನ್ನು ವ್ಯಕ್ತಿಗಳ ಜೊತೆ, ನಿಮ್ಮ ವಸ್ತುಗಳ ಜೊತೆ ಬೆಳೆಸ್ಕೊಂಡ್ರೆ, ನಿಮ್ಮ ಜೊತೆ ನೀವು ಆಳವಾದ ಸಂಬಂಧವನ್ನು ಯಾವಾಗ ಬೆಳೆಸ್ಕೊಳ್ಳೋದು? ನನ್ನ ಮಕ್ಕಳು ನಾನು ತುಂಬ ಪ್ರೀತಿ ಮಾಡ್ತೀನಿ, ನನ್ನ ವಸ್ತುಗಳು ಏನೇನು ತುಂಬ ಪ್ರೀತಿ ಮಾಡಿ, ನಿಮ್ಮನ್ನು ಯಾವಾಗ ರೀ ಮಾಡ್ಕೊಳ್ಳೋದು ನೀವು? ಅವ್ರಂದ್ರೆ ನಂಗೆ ತುಂಬ ಇಷ್ಟ. ನಿನ್ನ ಕಂಡ್ರೆ ನಿಂಗೆ ಯಾಕೆ ಇಷ್ಟ ಇಲ್ಲ ಇನ್ನು? ನಿಮಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ, ಆದರೆ ಊರಲ್ಲಿರೋರೆಲ್ಲ ಇಷ್ಟ ನಿಮಗೆ. ನನಗೆ ಆ ವಸ್ತು ಮೇಲೆ ಪ್ರೀತಿ ಇದೆ, ಈ ವಸ್ತು ಮೇಲೆ ಪ್ರೀತಿ ಇದೆ. ಎಲ್ಲ ಸುಣ್ಣ ಹೋಗೋ ವಸ್ತುಗಳ ಮೇಲೆ ಬೇಡದಿರೋ ಪ್ರೀತಿ ಎಲ್ಲ ಇರುತ್ತೆ. ಕಣ್ಮುಂದೆ ಯಾರೋ ಹೋಗಿರ್ತಾರೆ, ಅವ್ರನ್ನ ಪ್ರೀತಿಸಲ್ಲ. ಅರ್ಥನೇ ಇಲ್ಲ ಅಲ್ವಾ? ಬೇಡದೇ ಇರೋ ವಿಷಯಗಳಿಗೆ, ಬೇಡದಿರೋ ವ್ಯಕ್ತಿಗಳಿಗೆ, ಬೇಡದಿರೋ ಸಂಬಂಧಗಳ ಮೇಲೆ ಎಲ್ಲ ಭಾವನೆಯನ್ನು ಬೆಳೆಸ್ಕೊತಿರೋದು ಆಳವಾಗಿ. ಆದರೆ ನಿಜವಾದ ಸಂಬಂಧ ಏನು ಬೆಳೆಸ್ಕೋಬೇಕು ನಿಮ್ಮೊಳಗೆ, ಅದನ್ನು ಮಾಡಲ್ಲ ನೀವು. ಇವಾಗ ನೀವು ವೈರಾಗಿಗಳನ್ನು ನೋಡಿ ಅಂತ ಹೇಳಿದ್ರೆ, ಈ ಸನ್ಯಾಸಿಗಳು, ನಿಜವಾದ ಸನ್ಯಾಸಿಗಳು, ಈ ಡೋಂಗಿ ಸನ್ಯಾಸಿಗಳೆಲ್ಲ ನಿಜವಾದ ಸನ್ಯಾಸಿಗಳು, ಅವರು ಮೈ ಮೇಲೆ ಹಾಕೊಂಡಿರೋ ಬಟ್ಟೆ, ಒಂದು ಕಮಂಡಲು, ಒಂದು ದಂಡ ಇಟ್ಕೊಂಡ್ರೆ ಬೇರೆ ಏನೂ ಇರಲ್ಲ ಅವ್ರ ಕೈಯಲ್ಲಿ. ಅದು ನಿಜವಾದ ವೈರಾಗ್ಯ, ಅದು ನಿಜವಾದ ನಾನ್ ಅಟ್ಯಾಚ್ಮೆಂಟು. ನೀವು ಅದನ್ನು ಕೇಳ್ಬೋದು, ಅದನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ. ನೀರು ಬೇಕಾಗತ್ತೆ. ಯಾಕಂದರೆ ಇವರೆಲ್ಲ ಸನ್ಯಾಸಿಗಳು 3 ದಿನಗಳಕ್ಕಿಂತ ಒಂದು ಕಡೆ ಜಾಸ್ತಿ ಇರೋ ಹಾಗಿಲ್ಲ ಸನ್ಯಾಸ ತೊಗೊಂಡ್ಮೇಲೆ. ಇದು ನಿಯಮ. 3 ದಿನ, ಒಂದು ವಾರನೋ ಏನೋ. ಇವರೆಲ್ಲ ಈ ಥರ ಸಿಟಿಗಳಲ್ಲಿ ಇರ್ತಾರಿಲ್ಲ, ಮುಂಚೆ ಕಾಡುಗಳಲ್ಲಿ ಇರ್ತಿದ್ರು. ಸೊ ಸಹಜವಾಗಿ ಸಾಧನೆ ಮಾಡಬೇಕಾದ್ರೆ ನೀರಿನ ಅವಶ್ಯಕತೆ ಇತ್ತು, ಅದು ದೇಹಕ್ಕೆ ಬೇಕೇ ಬೇಕು. ಆಮೇಲೆ ಕಾಡು ಪ್ರಾಣಿಗಳು ಇವು ಬಂದರೆ ಅವ್ನು ಓಡ್ಸಕ್ಕಂತ ಒಂದು ಯೋಗದಂಡ ಅಂತ ಇಟ್ಕೊಂಡಿದ್ದು. ಇದು 2 ಬೇಕೇ ಬೇಕಿತ್ತು ಅವರಿಗೆ. ಪ್ರತಿ ಸತಿ ನೀರಿಗೆ ಬಿಂದಿಗೆ ಎತ್ಕೊಂಡು, ಕಮಂಡ್ಲು ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಒಂದು ಕೈ ನೀರು, ಒಂದು ಕೈಯಲ್ಲಿ ಯೋಗದಂಡ, ಆಮೇಲೆ ಏನು ಹಾಕ್ಕೊಂಡಿದ್ರೆ ಅಷ್ಟೇ ಬಟ್ಟೆ. ಇದು ವೈರಾಗ್ಯದ ನಿಜವಾದ ಚಿಹ್ನೆ, ದ ಸೈನ್ ಆಫ್ ನಾನ್ ಅಟ್ಯಾಚ್ಮೆಂಟ್. ನೀರು ಬೇಕು, ಯಾಕೆ? ದೇಹ ಬದುಕಬೇಕು. ಊಟ ಇಲ್ಲ ಅಂದರೂ ಬದುಕ್ಬೋದು, ನೀರಿಲ್ಲದೇ ಬದುಕಕ್ಕೆ ಸಾಧ್ಯ ಇಲ್ಲ, ಸತ್ತೋಗ್ತಾರೆ. ದಂಡ ಇರಬೇಕು, ಯಾಕೆ? ಆತ್ಮ ಅನ್ನೋದು ದೇಹದಲ್ಲಿದೆ. ಯಾವುದೋ ಪ್ರಾಣಿ ಬಂತು, ಏನೋ ಬಂತು, ಓಡ್ಸಕ್ಕೆ ಬೇಕೇ ಬೇಕು ದಂಡ. ಮಾಮೂಲಿ ಒಂದು ಬಟ್ಟೆ ಹಾಕಿರ್ತಾರೆ ಅಷ್ಟೆ. ನಾವೇನು ಮಾಡ್ತೀವಿ? ಇವಾಗ ನಾನೇ ನೋಡಿ, ಹರ್ಷ ಇಲ್ಲಿದ್ದಾನೆ ಅಂದರೆ ಎಷ್ಟಿದ್ದಾವೆ ವಸ್ತುಗಳು ಅಟ್ಯಾಚ್ ಆಗೋಕ್ಕೆ. ಆದರೆ ಇದರ ಅವಶ್ಯಕತೆ ನನಗಿದೆ. ಯಾಕೆ? ಇದರಿಂದ ನೂರಾರು ಜನ ಪ್ರಯೋಜನ ಆಗ್ತಾ ಇದೆ. ಕೆಲವೊಂದು ವಸ್ತುಗಳನ್ನು ನಮಗೆ ಈ ಜಗತ್ತಿನಲ್ಲಿ ಆಸೆ ಅನ್ನೋದು ಶುರುವಾದಾಗ, ಆ ಬೇಕು ಅನ್ನೋ ಒಂದು ಭಾವನೆ ಹುಟ್ಟುತ್ತೆ ನಮ್ಮಲ್ಲಿ, ಆಸೆಗಳ ಮುಖಾಂತರ. ಆವಾಗ ನಾವು ಅದನ್ನು ಗಳಿಸ್ಕೋಬೇಕು ಅಂತ ನಮ್ಮ ಇಚ್ಛೆ ಒಳಗಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ? ಅದನ್ನು ನೋಡ್ತೀವಿ, ನೋಡಿದ ತಕ್ಷಣ ನಮ್ಮಲ್ಲಿ ಒಂದು ಭಾವನೆ ಹುಟ್ಟುತ್ತೆ. ಎಲ್ಲರಿಗೂ ಗೊತ್ತು ಗುಲಾಬಿ ಹೂವು ಎಷ್ಟು ಚೆಂದ ಇದೆ ಅಂತ. ನೋಡ್ತೀರಾ, ನೋಡಂದ್ರೆ ಸುಮ್ಮನೆ ಗಿಡದಲ್ಲಿ ಬಿಡ್ತೀರಾ? ಇಲ್ಲ, ಕೀಳ್ತೀರಾ, ನೋಡ್ತೀರಾ, ಮಾರನೇ ದಿನ ಸತ್ತೋಗುತ್ತೆ ಹೂವು. ನಿಜವಾಗ್ಲೂ ತಿಳಿಯೋರು ಏನು ಮಾಡ್ತಾರೆ? ಹೂವನ ಭಾಳ ಚೆನ್ನಾಗಿದೆ, ಅಲ್ಲೇ ಇರಲಿ. ಯಾಕೆ? ಗಿಡಕ್ಕೆ ಶೋಭೆ ಅದು. ಗಿಡದಲ್ಲಿದ್ದರೆ 10 ದಿನ ಇರುತ್ತೆ, ಅಥವಾ 5 ದಿನ ಇರುತ್ತೆ, 5 ದಿನ 10 ದಿನ ಇರುತ್ತೆ. ನನ್ನ ತಲೆಯಿದ್ರೆ ಒಂದಿನಕ್ಕೆ ಈಗ ಎಲ್ಲೋ ಬೇರೆ ಕಡೆ ಬಿಸಾಕ್ತೀರಾ. ಹೂವು ಗಿಡದಲ್ಲೇ ಇತ್ತು ಅಂತ ಹೇಳಿದ್ರೆ ಆ ಪೆಟಲ್ಸ್ ಎಲ್ಲ ಬೀಳುತ್ತಾ, ಅಲ್ಲೇ ಹೋಗುತ್ತೆ, ಮತ್ತೆ ಗೊಬ್ಬರ ಆಗುತ್ತೆ, ಮತ್ತೆ ಬೆಳೆಯುತ್ತೆ. ವಸ್ತುಗಳು ಇರ್ಬೇಕು ನಿಮ್ಮ ಹತ್ರ, ಆದರೆ ಆ ವಸ್ತುವನ್ನು ನೀವು ಇಟ್ಕೋತೀರಾ ಅಂತ ಹೇಳಿದ್ರೆ, ಅಥವಾ ಯು ಓನ್ ದೀಸ್ ಥಿಂಗ್ಸ್, ಅದರಿಂದ ನೀವು ಅದನ್ನು, ಆ ಪೊಸೆಷನ್ನ ಭಾವನೆ ಬರುತ್ತಲ್ಲ, ಅದಿರಬಾರ್ದು. ವಸ್ತುಗಳಿದೆಯಾ? ಇದೆ, ಏನಕ್ಕೆ ಬೇಕು? ಇವಾಗ ನಾನು ಇಷ್ಟೆಲ್ಲ ಹೇಳ್ಬಿಟ್ಟ, ನೀವು ಕಾರಲ್ಲಿ ಓಡಾಡ್ತೀರಾ, ಬೈಕಲ್ಲಿ ಓಡಾಡ್ತೀರಾ ಅಂತ ಹೇಳ್ತಾರೆ ನನಗೆ. ಖಂಡಿತ ಓಡಾಡ್ತೀನಿ. ಯಾಕೆ? ಅವಶ್ಯಕತೆ ಇದೆ, ಅದಿದೆಯಾ? ಇದೆ. ಇವಾಗ ನಾನೆಲ್ಲೋ ಕಾಡಲ್ಲಿ ಹೋಗಿರೋಕ್ಕೆ ಶುರು ಮಾಡ್ತೀನಿ, ಅಥವಾ ಎಲ್ಲೋ ತೋಟದಲ್ಲಿ ಶುರು ಮಾಡ್ತೀನಿ, ನಾನು ಏನು ಇಟ್ಕೊಳ್ಳೋದಿಲ್ಲ. ಯಾಕೆ? ಒಂದೇ ಜಾಗದಲ್ಲಿ ಇರ್ತೀನಿ ಅಂತ ಗೊತ್ತು ನನಗೆ. ಆ ವಸ್ತುಗಳಿಂದ ನಿಮ್ಮ ಸಾಧನೆಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನ ಮಾಡೋ ಶೈಲಿ ಸುಲಭವಾಗಿ ಆಗ್ತದೆ ಅಂತ ಹೇಳಿದ್ರೆ, ಆಧ್ಯಾತ್ಮವಾಗಿ ಬೆಳೀತಾ ಇದ್ದೀರಾ, ಮಾನಸಿಕವಾಗಿ ಬೆಳೀತಾ ಇದ್ದೀರಾ, ಸ್ವತಂತ್ರದ ಅನುಭವ ಆಗ್ತಾ ಇದೆ ಅಂತ ಹೇಳಿ ಇಟ್ಕೊಳ್ಳಿ ಅದನ್ನ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಒಂಥರ ಹಿಂಸೆ ಆಗಬಾರ್ದು, ಅಥವಾ ಅದನ್ನ ನೋಡ್ಕೊಳ್ಳೋದ್ರಲ್ಲಿ ನಿಮ್ಮ ಸಮಯ ಕಳಿಬಾರ್ದು. ಹೊಸ ಕಾರ್ ತಗೊಳ್ಳೋದು, ದಿನ 2 ಅವರ್ ತೊಳೆಯೋದು, ಹಂಗಾಗಬಾರ್ದು. ತಮಾಷೆ ಹೇಳಿದ್ದು ಅಲ್ವಾ? ದೊಡ್ಡ ಮನೆ ಕಟ್ಟೋದು ನೀವೇ ಕ್ಲೀನ್ ಮಾಡೋಕ್ಕಾಗತ್ತಾ? ಇವಾಗ ಅರಮನೆ ಕಟ್ತವನು ರಾಜ, ಯಾರ ಅರಮನೆ ಕ್ಲೀನ್ ಮಾಡೋದು ನೋಡಿದ್ದೀರಾ? ಮತ್ತೆ ನೀವು ರಾಜರಂಗ ಆದಮೇಲೆ ಎಲ್ಲ ತಗೊಳ್ಳಿ ಅಂತ ಅಂದರೆ ಏನು ಮೂಲ ಅರ್ಥ? ನಿಮ್ಮ ಬುದ್ಧಿಶಕ್ತಿ ಆ ಹಂತಕ್ಕೆ ಹೋಗಬೇಕು. ಆವಾಗ ನಿಮ್ಮ ಸುತ್ತಮುತ್ತ ಎಲ್ಲ ಬರ್ತಾರೆ ಜನಗಳು, ಗುರುಗಳೇ ನೀವು ಇದನ್ನು ಅನುಸರಿಸ್ತಾ ಹೋಗಿ, ನಾವು ಇದನ್ನು ಮಾಡ್ತಾ ಹೋಗ್ತೀವಿ ಅಂತ. ನಿಮ್ಮ ಹೆಸರಲ್ಲಿ, ನಿಮ್ಮ ಆಶೀರ್ವಾದದಲ್ಲಿ ಅವ್ರ ಕರ್ಮಗಳು ಕಮ್ಮಿ ಆಗ್ತಾ ಹೋಗ್ತಾರೆ. ಎಲ್ಲ ವಸ್ತುಗಳನ್ನ ಇಟ್ಕೊಳ್ಳಿ, ಆದರೆ ಅದಕ್ಕೆ ಒಲವನ್ನು,
ಬೇಡದಿರುವ ಸಂಬಂಧವನ್ನು ಬೆಳೆಸ್ಕೋಬೇಡಿ. ಅದಕ್ಕೆ ಯಾವಾಗ ಬೇಡದಿರೋ ಸಂಬಂಧವನ್ನು ಬೆಳೆಸ್ಕೋತೀರಾ ತಲೆ ಕೆಟ್ಟೋಗುತ್ತೆ. ಯಾಕೆ? ಪ್ರತಿಯೊಂದನ್ನು ನೀವು ಅದನ್ನು ನಿಯಂತ್ರಣದಲ್ಲಿ ತೊಗೊಂಬರಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀರಾ. ಎಲ್ಲ ಕಡೆ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತೀರಾ. ಏನಾಗುತ್ತೆ ಅವಾಗ? ನೆಮ್ಮದಿ ಹಾಳಾಗಿ ಹೋಗುತ್ತೆ. ಅಟ್ಯಾಚ್ಮೆಂಟ್ ಬೆಳೆಸ್ಕೊಡಿ ಎಲ್ಲದಕ್ಕೂ. ಆದರೆ ಯಾವ್ದಕ್ಕೆ ಬೆಳೆಸ್ಕೋತೀರಾ ಅದು ಮುಖ್ಯ. ಯಾವುದಕ್ಕಾರು ಇವಾಗ ಗುರುಗಳ ಹತ್ರ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀರಾ ಅಂತ ಹೇಳ್ಕೊಳ್ಳಿ, ನಿಮಗೆ ಜ್ಞಾನ ಬರುತ್ತೆ. ದೇವರ ಹತ್ರ ಸಂಬಂಧ, ದೀರ್ಘವಾದ ಆಳವಾದ ಸಂಬಂಧವನ್ನು ಬೆಳೆಸ್ಕೋತೀರಾ, ಒಂದು ರೀತಿಯಾದ ಭಕ್ತಿ ಭಾವ ಹುಟ್ಟುತ್ತೆ. ಸಂಚಾರ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ಒಂದು ಒಲವನ್ನು ಸಂಬಂಧವನ್ನು ಬೆಳೆಸ್ಕೋತೀರಾ, ಹೊಸ ಅನುಭವಗಳಾಗತ್ತೆ. ಈ ಥರ ಅಟ್ಯಾಚ್ಮೆಂಟ್ಗಳನ್ನು ಬೆಳೆಸ್ಕೊಳ್ಳಿ. ಜ್ಞಾನದ ಹಸಿವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ. ಇದೆಲ್ಲ ಮಾಡಲ್ಲ. ಯೂಟ್ಯೂಬಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡೋಕ್ಕೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋತಾಳೆ ಇವಳು. ಒಳ್ಳೆಯ ಗುಣಗಳು, ಯಾವ ಕೆಲಸಗಳು, ಕಾರ್ಯಗಳು ಅಥವಾ ವಿಷಯಗಳ ಮೇಲೆ ನೀವು ದೀರ್ಘವಾದ ಸಂಬಂಧವನ್ನು ಬೆಳೆಸ್ಕೊಂಡಾಗ ನಿಮಗೆ ಸ್ವತಂತ್ರದ ಅನುಭವ ಆಗುತ್ತೆ. ಅದನ್ನು ಅನುಸರಿಸ್ತಾ ಬನ್ನಿ. ನಿಮ್ಗೆ ಗೊತ್ತು ಯಾರು ಅಷ್ಟೊಂದು ದಡ್ರಲ್ಲ ಇರೋರು. ಮಿಕ್ಕಿದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಿಮ್ಗೊಂಥರ ಖಾಲಿ ಅನ್ಸಕ್ಕೆ ಶುರುವಾಗುತ್ತೆ, ಅಥವಾ ಸಮಯ ವ್ಯರ್ಥ ಆಗ್ತಾ ಇದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅದನ್ನು ಬಿಟ್ಬಿಡ್ಬೇಕು. ಇದು ಅಪರಿಗ್ರಹದ ಮೂಲ ಅರ್ಥ. ಅಟ್ಯಾಚ್ಮೆಂಟ್ ಇರಬೇಕು. ಯಾವುದಕ್ಕೆ? ಯಾವ ವ್ಯಕ್ತಿ, ಯಾವ ಸಂಬಂಧ, ಯಾವ ಅನುಭವಗಳು ನಿಮಗೆ ಒಂಥರ ಸ್ವತಂತ್ರದ ಅನುಭವವನ್ನು ತೊಗೊಂಡು ಬರುತ್ತೆ, ಅದರ ಮೇಲೆ ದೀರ್ಘವಾದ ಸಂಬಂಧವನ್ನು, ಒಲವನ್ನು ಬೆಳೆಸ್ಕೊತಾ ಹೋಗಿ. ಮಿಕ್ಕಿದೆಲ್ಲವನ್ನು ಬದಿಗಿಡಬೇಕು. ಯಾಕೆ? ಅದು ನಿಮ್ಮನ್ನು ಕೆಳಗೆ ಎಳ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆಮೇಲೆ ಎಲ್ಲನೂ ಇಟ್ಕೊಳ್ಳಿ, ಆಯಿತಾ? ಇವಾಗ ನಿಮಗೆ ಮನೆ ಇಲ್ಲ ಅಂದರೆ ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ದೇವ್ರ ಮನೆ ಬೇಕೇ ಬೇಕು. ಇವಾಗಂತ ನಿಮ್ಮ ಚಿಕ್ಕ ಗುಡಿಸ್ದಲ್ಲಿ ಇರಿ ಅಂತ ಹೇಳ್ತಾ ಇಲ್ಲ. ಇವಾಗ ನನ್ನ ಮನೇಲಿ ನೋಡಿದ್ರೆ ಒಂದೊಂದಕ್ಕೆ ಒಂದು ನಿಗದಿತವಾದ ಸ್ಥಳ ಅಂತಾನೆ ಇದೆ. ಈ ಥರ ಯಾವಾಗ ಒಂದ್ಸತಿ ಮಾತಾಡ್ಬೇಕಾದ್ರೆ ಅವರು ಬಂದು ಹೇಳೋದು, ನೀವು ಇಷ್ಟೆಲ್ಲ ಮಾತಾಡ್ತಿರೋ, ನಿಮ್ಮ ಮನೆ ಹಿಂಗೆ ಇಷ್ಟು ದೊಡ್ಡದಿದೆ ಅಂತ. ಶಕ್ತಿ ಇದೆ, ನಾವು ಮಾಡಿದ್ದೀವಿ. ದೇವ್ರ ಮನೆಗೆ ಅಂತಲೇ ಒಂದು ಜಾಗ ಇದೆ, ಊಟಕ್ಕಂತಲೇ ಒಂದು ಜಾಗ ಇದೆ, ಧ್ಯಾನಕ್ಕಂತಲೇ ಒಂದು ನಿಗದಿತವಾದ ಸ್ಥಳ ಇದೆ, ಮಲ್ಕೊಳಕ್ಕಂತಲೇ ಒಂದು ಬೇರೆ ಕೊಠಡಿ ಇದೆ, ಓದಕ್ಕಂತಲೇ ಒಂದು ಬೇರೆ ಕೊಠಡಿ ಇದೆ. ಎಲ್ಲದಕ್ಕೂ ನಿಮಗೂ ಗೊತ್ತು, ಆ ಕೆಲಸಗಳನ್ನು ಆ ಜಾಗದಲ್ಲಿ ಮಾಡಿದಾಗಲೇ ಮಾಡೋದು. ಅಡುಗೆ ಮನೇಲಿ ಅಡುಗೆನ ಯಾರೋ ಬೆಡ್ರೂಮಲ್ಲಿ ಬಂದು ಮಾಡಲ್ಲ. ಓದೋ ಜಾಗದಲ್ಲಿ ತರಕಾರಿ ಹೆಚ್ಚಕ್ಕಾಗೋದಿಲ್ಲ. ಶಕ್ತಿ ಇದೆಯಾ ಅನುಸರಿಸಿ, ಶಕ್ತಿ ಇಲ್ವಾ ಎಲ್ಲ ಜಾಗಗಳನ್ನು ಒಂದೇ ಜಾಗದಲ್ಲಿ ಅನುಸರಿಸಿ, ಒಂದೇ ಜಾಗದಲ್ಲಿ ಸೃಷ್ಟಿ ಮಾಡಿ. ಅದಿದೆಯಾ ಇದೆ, ಅದಿಲ್ವಾ ಅಷ್ಟೇ ನೆಮ್ಮದಿಯಾಗಿರ್ಬೇಕು ನೀವು. ಹಂಗೆ ಮಾಡಲ್ಲ ಎಲ್ಲರೂ. ಇದ್ದಾಗ ಪೂರ್ತಿಯಾಗಿ ಸಂತೋಷವಾಗಿರ್ತಾರೆ, ಇಲ್ಲದೇ ಇರಬೇಕಾದ್ರೆ ನರಕದಲ್ಲಿರ್ತಾರೆ. ಹಾಗಿರ್ಬಾರ್ದು, ದುಃಖದಲ್ಲಿರ್ತಾರೆ. ಇದ್ದಾಗ ನೀವು ಎಷ್ಟು ನೆಮ್ಮದಿಯಾಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ನಿಮ್ಮಲ್ಲಿ ಇಲ್ಲದಿರಬೇಕಾದ್ರೆ ಅಷ್ಟೇ ಸಮಾಧಾನವಾಗಿರ್ಬೇಕು ನೀವು. ಅದು ನಿಜವಾದ ಅಪರಿಗ್ರಹದ ಚಿಹ್ನೆ. ಎಲ್ಲ ಇದ್ದು ಏನೂ ಇಲ್ಲದಾಗಿ ಇರೋ ಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರಲ್ಲ. ಇದು ಬರೀ ಇದಕ್ಕಲ್ಲ, ಸಂಬಂಧಗಳು. ತಂದೆ ತಾಯಿ ಇದ್ದಾರೆ, ಮಕ್ಕಳಿದಾರ ಇದ್ದಾರೆ, ಸಂಬಂಧಿಕರು ಇದ್ದಾರೆ ಅಷ್ಟೇ. ಅವ್ರು ಇದ್ದಾರೆ ಅಂತ ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಳ್ಳೋದಲ್ಲ. ಯಾಕೆ? ನಾವು ಮನುಷ್ಯರು, ವಿ ನೀಡ್ ಸೋಷಿಯಲ್ ಇಂಟ್ರಾಕ್ಷನ್. ಹಂಗಂತ 24 ಗಂಟೆ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ? ನಾನು ರಾಜರಾದ್ಮೇಲೆ ಸರಳತೆ ಬರಬೇಕು. ಭಿಕ್ಷುಕ ಆದಾಗ ಸರಳತೆ ಅಲ್ಲ, ಭಿಕ್ಷುಕ ಆಗೂ ಸರಳತೆ ಇರಲಿ. ಆದರೆ ಭಿಕ್ಷುಕ ಮೆಟೀರಿಯಲಿಸ್ಟಿಕಲಿ ಭಿಕ್ಷುಕ ಆಗಿರಿ, ಬುದ್ಧಿಲಿ ರಾಜ ಆಗಿರಬೇಕು. ಇಲ್ಲ ಸಿಂಪ್ಲಿಸ್ಟಿಕ್ ಲೈಫ್ ಅಂದ್ಬಿಟ್ಟು ಭಿಕ್ಷುಕರ ಥರ ಇರೋದಲ್ಲ. ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ರಾಜರ ಹಾಗೆ ಇರುವ ತಾಕತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಆದರೆ ನೀವು ಪ್ರಯತ್ನ ಮಾಡೋದಿಲ್ಲ. ಏನಕ್ಕೆ? ನಾನಾ ಕಾರಣಗಳನ್ನು ಕೊಡ್ತೀರಾ. ಅದು ಮುಖ್ಯ ಕಾರಣ ಎಲ್ಲಾದರೂ ಸೋಂಬೇರಿತನ ಅಷ್ಟೇ. ನೀವೇನು ನನಗೆ ಹೇಳಿದ್ರು ಒಪ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬರಿಗೂ ರಾಜರಾಗೆ ಬದುಕೋ ಸಾಮರ್ಥ್ಯ ಇದ್ದೇ ಇದೆ. ಯಾಕೆ? ಇಲ್ಲಿರೋರು ಎಲ್ಲರಿಗೂ ಕಣ್ಣು ಬಾಯಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂದರೆ ಇದೆ ಅಂತಾನೆ ಲೆಕ್ಕ. ನೀವು ಪ್ರಯತ್ನ ಮಾಡಲ್ಲ, ಬೇರೆ ಕಾರಣಗಳು ಕೊಡ್ತೀರಿ. ನಂಗೆ ಗೊತ್ತಿಲ್ಲ ಹೆಂಗೆ ಮಾಡೋದು, ಅದೆಲ್ಲ ಕಥೆಗಳು. ನೀವು ಮಾಡ್ತಾ ಇಲ್ಲ ಅಷ್ಟೇ. ಯಾಕೆ? ನಿಮ್ಗೆ ಆಸಕ್ತಿ ಇಲ್ಲ ಜೀವನದಲ್ಲಿ ಬೆಳಿಬೇಕು ಅಂತ ಅಷ್ಟೇ. ಅದೇ ಸಿಂಪಲ್ ರೀಸನು. ಸುಮ್ಮನೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ನಂಗೆ ಅಟ್ಯಾಚ್ಮೆಂಟ್ ಇದೆ ಅನ್ನೋದು ಎಷ್ಟು ಸುಲಭ. ಅದೇ ನಿಜವಾಗ್ಲೂ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಅದು ಯಾರೂ ತಯಾರಿರಲ್ಲ. ಇವಾಗ ಒಂದು ಮಗು 10ನೇ ಕ್ಲಾಸ್ ತನಕ ಓದಿಸ್ 10ನೇ ಕ್ಲಾಸ್ ತನಕನೂ ತಂದೆ ತಾಯಿ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿರುತ್ತೆ. ಅದಾದಮೇಲೆ ತಕ್ಷಣ ಒಂದು 16 ವರ್ಷ ಆದಮೇಲೆ ಅದೇ ಒಳಗಿಂದಾನೆ, ಬಿಕಾಸ್ ಆಫ್ ದ ಚೇಂಜಸ್ ದಟ್ ಹ್ಯಾಪನ್, ಸಹಜವಾಗಿ ಗೊತ್ತಾಗುತ್ತೆ. ಇಲ್ಲ ಸಾಕು, ನಿಧಾನಕ್ಕೆ ನಾನೇ ಬಿಡಿಸ್ಕೊಳಕ್ಕೆ ಶುರು ಮಾಡೋದು. ಆದರೆ ನೀವು ಅಷ್ಟೊತ್ತಿಗೆ ಯಾವ ಸ್ಥಿತಿಗೆ ಹೋಗಿರ್ತೀರ ಅಂದರೆ ನಿಮ್ಗೆ ಬಿಡಿಸ್ಕೊಳಕ್ಕೆ ಆಗ್ತಾನೇ ಇರಲ್ಲ, ಬಿಡೋದು ಇಲ್ಲ ನೀವು. ಆಮೇಲೆ ಅವ್ನು ನನ್ನ ಜೊತೆನೇ ಇರೋ, ಅವ್ನು ನನ್ನ ಮನೇಲೇ ಇರೋ, ನನ್ನ ರೂಮಲ್ಲೇ ಮಕ್ಕಳು ಹುಟ್ಟೋದು ನಿಮ್ಮ ಮಾತು ಕೇಳೋಕ್ಕಲ್ಲ,
ಅವ್ರ ಮಾತನ್ನ ಅವ್ರು ಕೇಳಿಸ್ಕೊಳ್ಳೋಕ್ಕೆ, ಬೇರೆಯವ್ರು ಏನೇನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಅವ್ರ ಜೀವನ ನಡೆಸೋದಕ್ಕೆ. ಇವ್ರು ಏನು ಮಾಡ್ತಾರೆ ಎಲ್ಲ ದೊಡ್ಡವರು, ಓ ಮನೇಲಿದ್ದಾರೋ ಮಕ್ಕಳು ಸಾಯೋದಂಕ ನನ್ನ ಮಾತೇ ಕೇಳಬೇಕು, ನಮ್ಮ ಮನೇಲಿ ಹೇಳ್ತಾರೆ ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕೆ? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇದು ನಿಮ್ಮ ಜೀವನ, ಇದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ. ಓ ಹಿಂಗೆಲ್ಲ ಮಾತಾಡುವಾಗ ಇದು ಇರೋದೇ ಸತ್ಯ. ಇದು ನೀವು ಪಾಲಿಷ್ ಮಾಡ್ಬಿಟ್ಟು ಹೇಳೋಕ್ಕಾಗಲ್ಲ ಎಲ್ಲನೂ. ನನ್ನ ತಂದೆ ತಾಯಿ ಯಾವಾಗ ವಾನಪ್ರಸ್ಥ ಟೈಮ್ ಆಯ್ತು ಏನು ಮಾಡ್ತಾ ಇದ್ದೀರಾ ಇಲ್ಲ, ನಾನು ಇವತ್ತಿಗೂ ಹೇಳ್ತೀನಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಓ ಇಲ್ಲ ನನ್ನ ಮಗನ ಜೀವನ ನೋಡ್ಕೊಳ್ಳಿ, ನಿಮ್ಮ ಹಣೆ ಬರ ಏನಾದ ಮಾಡ್ಕೊಳ್ಳಿ. ನಾನಂತೂ ಎಮೋಷ್ನಲ್ ಆಗಿ ಏನು ಅಟ್ಯಾಚ್ ಆಗಲ್ಲ. ಮಗನ ಕರ್ತವ್ಯ ಕೆಲವೊಂದು ಇದ್ದೇ ಇರುತ್ತೆ, ನಾನು ಮಾಡ್ತೀನಿ. ಓ ನಿನ್ನ ಜೀವನ ನನ್ನ ಜೀವನ ನಾನೇನು ಮಾಡೋಕ್ಕಾಗತ್ತೆ ಅದಕ್ಕೆ. ಅವರು ಕೆಲವೊಂದು ಕಾರಣಗಳಿಂದ ಆ ಥರ ಬೆಳ್ಕೊಂಬಂದ್ರೆ ನಾನು ಅರ್ಥ ಮಾಡಿಕೊಂಡು ಒಂದು ಐ ಹ್ಯಾವ್ ಟು ಮೀಟ್ ದಮ್ ಸಮ್ವೇರ್ ಡೌನ್ ದ ಲೈನ್. ಅವರೆಲ್ಲ 1960s ಹುಟ್ಟೋರು, ಆವಾಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಹಂಗಂತ ನಾನು ಅಷ್ಟು ನಿಷ್ಠವಾಗಿ ಮಾತಾಡೋಕ್ಕಾಗೋದಿಲ್ಲ. ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಹಾಗೆ ಅರ್ಥ ಮಾಡಿಸ್ಬೇಕು. ಅದು ಪ್ರತಿಯೊಬ್ಬರ ಬುದ್ಧಿವಂತಿಕೆ ಮೇಲೂ ಹೋಗುತ್ತೆ. ಸುಮ್ಮನೆ ದಡ್ಡರಂಗೆ ಏನೋ ಹೇಳ್ಬಿಡೋದಲ್ಲ. ಯಾಕಂದ್ರೆ ಅವ್ರಿಲ್ಲ ಅಂದರೆ ಇವತ್ತು ನಾವಿಲ್ಲಿ ಇರೋಕ್ಕಾಗ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ. ಅದೇನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕು. ಇದು ಚೆನ್ನಾಗಿದೆ. ಎಷ್ಟೊಂದು ಜನ ಹೇಳ್ತಾರೆ, ಇದು ಆ್ಯಕ್ಚುಲಿ ಹೇಳ್ತೀನಿ, ಇದು ವಿಲ್ ಎಂಡ್ ವಿತ್ ದಿಸ್ ಆಯಿತಾ. ಎಷ್ಟೊಂದು ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಜಗಳ ಆಡ್ತಾರೆ ಎಲ್ಲ ಆಯಿತಾ. ತಂದೆ ತಾಯಿ ಆಗಿರ್ಬೋದು, ಅಥವಾ ತಂದೆ ಮಕ್ಕಳಾಗಿರ್ಬೋದು, ಅಥವಾ ತಾಯಿ ಮಕ್ಕಳಾಗಿರ್ಬೋದು, ಎಲ್ಲರೂ. ಇದು ನಾನು ಎಲ್ಲಿ ಓದಿದೆ ಅಂತ ನಂಗೆ ಗೊತ್ತಿಲ್ಲ ಆಯಿತಾ. ಆದರೆ ಮುಖ್ಯ ಕಾರಣ ಇದೆ. ಇವರೆಲ್ಲ 4 ಜನ ಅಥವಾ 4 ಜನ ಸಂಸಾರದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಮೊದಲನೇ ಸತಿ ಒಟ್ಟಿಗೆ ಬಂದಿರೋದು ಒಂದು ಮನೆಯಲ್ಲಿ. ಇವಾಗ ಯಾರಾದರೂ ಹೊಸಬ್ರು ಇಬ್ಬರು ಪೂರ್ತಿ ವಿಚಿತ್ರ ವಿಭಿನ್ನ ಕ್ಯಾರೆಕ್ಟರ್ ಇರೋರು ಒಂದು ಕಡೆ ಬಂತು ಅಂತ ಹೇಳಿದ್ರೆ ಜಗಳ ಶುರುವಾಗೇ ಆಗುತ್ತೆ. ಯಾವ ಮನೆಯಲ್ಲಿ ಒಂದು 4 ಜನ ಇರ್ತಾರೆ, ತಂದೆ ತಾಯಿ ಮಕ್ಕಳು ಅಂತ ಹೇಳಿದ್ರೆ ಎಲ್ಲ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಮುಂಚೆನೂ ಒಟ್ಟಿಗೆ ಇದ್ದರು ಯಾವುದೋ ಬೇರೆ ಜನ್ಮದಲ್ಲಿ. ಯಾವಾಗ ಈ ಕಿತ್ಲಾಡೋಕ್ಕೆಲ್ಲ ಶುರು ಮಾಡ್ತಾರೆ ಅಲ್ವಾ, ತುಂಬ ನೋಡುತ್ತೀರಲ್ವಾ, ಗಂಡ ಹೆಂಡತಿ ಜಗಳ ಆಗೋದಿರುತ್ತೆ, ಅಥವಾ ಮಕ್ಕಳು ತಂದೆ ತಾಯಿಗಳ ಮಧ್ಯೆ ಜಗಳ ಆಗುತ್ತೆ, ಅಥವಾ ಮಕ್ಕಳಿಗೂ ತಂದೆ ತಾಯಿಗಳಿಗೂ ಸಂಬಂಧನೇ ಇಲ್ಲದಿರೋ ಹಾಗೆ ಬದುಕ್ತಾರೆ. ಅದರಲ್ಲಿ ಹೇಳ್ತಾರೆ ಇವರೆಲ್ಲ ಮೊದಲನೇ ಸತಿ ಅವರ ಸೃಷ್ಟಿಯ ಸೈಕಲಲ್ಲಿ, ಇನ್ ದ ಸೈಕಲ್ ಆಫ್ ಕ್ರಿಯೇಷನ್, ಇವ್ರ 4 ಜೀವಗಳು ಒಂದು ಕಡೆ ಬಂದು ಮೊದಲನೇ ಸತಿ ಒಂದು ಮನೇಲಿದೆ, ಒಂದು ರೂಫ್ ಕೆಳಗೆ. ಅದಕ್ಕೆ ಜಗಳ ಆಡೋದಿಲ್ಲ. ಯಾಕೆ? ಇವಾಗ ಮೊದಲನೇ ವರ್ಷ 2ನೇ ವರ್ಷ ಗಂಡ ಹೆಂಡತಿ ಎಷ್ಟು ಕಿತ್ಲಾಡ್ತಾರೆ. ಇದು ಬಹಳ ಸಾಧಾರಣ ಉದಾಹರಣೆ ನಾನು ಕೊಡ್ಬೇಕಂದ್ರೆ. ಕಿತ್ಲಾಟ ಇದ್ದೇ ಇರುತ್ತೆ. ಆಮೇಲೆ ಸಂಬಂಧಗಳು ಎವಾಲ್ವ್ ಆಗ್ತಾ ಹೋಗುತ್ತೆ, ನಿಂತೋಗುತ್ತೆ. ಆದರೆ ಇದು ಹಂಗಲ್ಲ. 4 ತಲೆಗಳು ಅಥವಾ ತಂದೆ ತಾಯಿ ಇಬ್ಬರು ಮಕ್ಕಳು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ಳಿ. ಹೆಂಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ? ಯುದ್ಧ ಆಗ್ತಾ ಇರುತ್ತೆ ಒಳಗಡೆ. ನಂಗೆ ಜ್ಞಾಪನ ಬಂದಮೇಲೆ ಹೇಳ್ತೀನಿ. ಅದನ್ನು ಹೇಳ್ತಾರೆ ಇವರೆಲ್ಲ ಮೊದಲನೇ ಸತಿ ಬಂದಿದ್ದಾರೆ ಸೃಷ್ಟಿಯ ಇನ್ ದ ಸೈಕಲ್ ಆಫ್ ಕ್ರಿಯೇಷನ್ಸ್. ಇವರೆಲ್ಲ ಮೊದಲನೇ ಸತಿ ಒಟ್ಟಿಗೆ ಬಂದಿದ್ದಾರೆ. ಆದ್ರಿಂದ ಅಷ್ಟು ಕಿತ್ಲಾಡೋದು. ಅವಾಗ ಏನು ಮಾಡ್ತಾರೆ? ಅವಾಗ ಏನು ಮಾಡಬೇಕು? ಬಿಟ್ಬಿಟ್ಟು ಬೇರೆ ಕಡೆ ಹೋಗಬೇಕು ನೆಮ್ಮದಿಯಾಗಿ. ಸರಿ ಮಾಡ್ಕೊಳ್ಳಿ. ನೋಡಿ, ದೂರ ಇದ್ದಾಗ ಸಹಜವಾಗಿ ನೋವುಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆ? ಪರಿವರ್ತನೆ ಅನ್ನೋದಾಗತ್ತೆ, ಹೊಸ ವ್ಯಕ್ತಿಯ ಅನುಭವ ಆಗುತ್ತೆ, ಯು ಬಿಕಮ್ ಅ ನ್ಯೂ ಪರ್ಸನ್. ಆಮೇಲೆ ಒಟ್ಟಿಗೆ ಬೇಕಾದ್ರೆ ಬನ್ನಿ, ಇನ್ನೂ ಆಗಿಲ್ವಾ ನೆಮ್ಮದಿಯಾಗಿ ನಿಮ್ಮ ಹಾದಿ ನೀವೇ ನೋಡ್ಕೊಳ್ಳಿ. ಇದು ನಾನೆಲ್ಲ ಓದಿದೆ. ಡಸ್ ದಿಸ್ ಮೇಕ್ ಸೆನ್ಸ್? ಮನುಷ್ಯರಾಗಿ ಹುಟ್ಟಿದ ಮೇಲೆ ಆಯಿತಾ, ನೀವು ಯಾವ ಕರ್ಮದಿಂದ ಬೇಕಾದ್ರೆ ಹೊರಗೆ ಬರ್ಬೋದು. ಸಾಧನೆ ಏನೇನು ಅನುಸರಿಸ್ಬೇಕು ಅದನ್ನು ಅನುಸರಿಸ್ತಾ ಬಂದರೆ ಯಾವುದೇ ಕರ್ಮದಿಂದ ಹೊರಗೆ ಬರ್ಬೋದು. ಅದಕ್ಕೆ ಅನುಗುಣವಾದ ಸಾಧನೆಯನ್ನು ನೀವು ಮಾಡ್ತಾ ಹೋಗ್ಬೇಕು. ಇವಾಗ ನೀವು ನೋಡಿದ್ರ ಈ ದೋಷಗಳು ಅಂತ 3ನೇ ತಲೆಮಾರು 4ನೇ ತಲೆಮಾರಿಗೆ ಬಂದಿರುತ್ತೆ. ಅಜ್ಜಿ ತಾತ ಅವರು ಮುತ್ತಾತ ಎಲ್ಲ. ಆದರೆ ಇವರೇನೋ ಪೂಜೆ ಶಾಂತಿ ಅದೆಲ್ಲ ಮಾಡಿಸ್ತಾರೆ, ಅದು ಅಲ್ಲಿಗೆ ನಿಂತೋಗುತ್ತೆ. ಆ ಥರ ನೀವು ಯಾವ್ಯಾವ ತೊಂದರೆಗಳನ್ನು ಸಿಗಾಕೊಂಡ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಏನೋ ಇದೆ. ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಯಿತು ಇದು ಮಾತಾಡೋದ್ರಿಂದ ಬಗೆಹರಿಯುವಂಥ ಸಮಸ್ಯೆ ಅಲ್ಲ, ಇದು ಏನೋ ಬೇರೆ ಏನೋ ಇದೆ ಅಂತ ನೀವೇ ಯಾರ ಹತ್ರ ಕೇಳೋಕ್ಕೆ ಶುರು ಮಾಡ್ತೀರ. ಅವಾಗ ಯಾರೋ ಹೇಳ್ತಾರೆ, ಇಲ್ಲ ಜ್ಯೋತಿಷ್ಯ ಹತ್ರ ಹೋಗು, ಇಲ್ಲ ದೇವಸ್ಥಾನಕ್ಕೆ ಹೋಗುತ್ತಾ. ಸಹಜವಾಗಿ ಆಗುತ್ತೆ ಅದು ನೀವು ಭಾರತದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಇದು ಸಹಜವಾಗಿ ಆಗೋವಂಥದ್ದು. ಅಲ್ಲಿ ಹೋಗಿ ಪೂಜೆ ಮಾಡಿಸಿ, ಇಲ್ಲ ಮನೇಲಿ ಪೂಜೆ ಮಾಡಿಸಿ, ಅದನ್ನು ಮಾಡಿಸಿ. ಹೌದು, ಯಾಕೆ? ಆ ಶಕ್ತಿ ನಿಮ್ಮಲ್ಲಿ ಕಮ್ಮಿ ಆಗಿರುತ್ತೆ. ಅಲ್ಲಿ ಹೋಗಿ ಬರ್ತೀರಾ, ಅಲ್ಲಿಗಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ಆದರೆ ಕೆಲವೊಬ್ಬರು ಒಂಥರ ಮಿಸ್ಮ್ಯಾಚ್ ಆಗಿರುತ್ತೆ, ಅದು ಯಾವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನು ಸೊಲ್ಯೂಷನ್ ಇಲ್ಲ. ಬಿಟ್ಬಿಟ್ಟು ನೆಮ್ಮದಿಯಾಗಿ ನೀವು ನೆಮ್ಮದಿಯಾಗಿರಿ ಅಷ್ಟೇ. ಯಾಕಂದರೆ ಮುಖ್ಯ ಉದ್ದೇಶ ಅದೇ ಅಲ್ವಾ, ನೆಮ್ಮದಿ. ಈಗ ಎಷ್ಟು ಒಟ್ಟಿಗೆ ಇದ್ದು ಜಗತ್ತಿಗೆ ತೋರಿಸ್ಕೊಂಡು ಒಳಗೆ ಒಡೆದಾಡ್ತಾ ಇರೋದ್ರಲ್ಲ ಅರ್ಥನೇ ಇಲ್ವ ಅಲ್ವಾ? ನೀವು ಅಲ್ಲಿ ನೆಮ್ಮದಿಯಾಗಿದ್ರೆ, ಇವ್ರು ನೆಮ್ಮದಿಯಾಗಿರಪ್ಪ ಸಾಕು. ಎಲ್ಲ ಒಂದೇ ಮನೇಲಿ ಇರಬೇಕು ಅಂತ ಸಫಕೇಟ್ ಆದರೆ ಒಂದೇ ಕಡೆ ಇತ್ತು ಅರ್ಥನೇ ಇಲ್ಲ ಅಲ್ವಾ? ಇವಾಗಲೂ ಹೇಳ್ತಾರೆ, ಓ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಂತ. ಎಲ್ಲೋ ಒಂದು ಸ್ಟೇಟಲ್ಲಿ ಒಂದು 4-5 ಫ್ಯಾಮಿಲಿ ಇರ್ಬೋದು, ಆ್ಯಕ್ಚುಲಾಗಿ ಎಲ್ಲರೂ ಒಟ್ಟಿಗೆ ಇರೋದು.
ಎಲ್ಲ ಇವಾಗ ನಮ್ಮ ತಾತನ ಮನೇನೋ ಏನೋ 10 ಜನ 11 ಜನ ಎಲ್ಲ ಒಟ್ಟಿಗೆ ಹುಟ್ಟಿದೋರು. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಅಂತ ಅವರೆಲ್ಲ ಹೇಳ್ತಿದ್ರು. ಯಾವಾಗ ತನಕ ಇದ್ರು ಅವರು ಜಾಯಿಂಟ್ ಫ್ಯಾಮಿಲಿ? ಬರೀ ಮದುವೆ ಆಗೋ ತನಕ ಅಷ್ಟೇ. ಆಮೇಲೆ ಒಬ್ಬರಾಗೂ ಇರೋದು ತೋರಿಸಿ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ತಲೆ ಒಂದೊಂದು ಕರ್ಮಗಳೆಲ್ಲ ಮನೆಗೆ ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಮನೆ ಎಷ್ಟೇ ಪವಿತ್ರವಾಗಿರ್ಬೋದು ಆಯ್ತಾ, ಹೊರಗಿನವ್ರು ಒಬ್ರು ಬಂತು ಅಂತ ಹೇಳಿದ್ರೆ ಮುಗೀತು ಕತೆ. ಯಾಕೆ? ಅವ್ರ ಆಚಾರ ವಿಚಾರಗಳೇ ಬೇರೆ, ಅವ್ರ ಅನುಭವಗಳೇ ಬೇರೆ, ಅವರು ದಿನಚರಿನೇ ಬೇರೆ. ಅದಕ್ಕೆ ಈ ಒಂದೇ ಒಂದೇ ಥರ ಗುಣ ಇರೋರನ್ನ ನೋಡ್ಕೊಳ್ಳಿ ಅಂತ ಹೇಳೋದು. ಇವಾಗ ನಮ್ಮ ಮನೇಲಿ ಏನೋ ಒಂದು ಪದ್ಧತಿ ಇರುತ್ತೆ ಅಂತ ಅನ್ಕೊಳ್ಳಿ, ಇನ್ನೊಬ್ರು ಯಾರು ಹೊರಗಿಂದ ಬರ್ತಾರೆ, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ. ಏನಾಗತ್ತೆ ಅವಾಗ? ಆ ಕನೆಕ್ಷನ್ ಬಿಟ್ಟೋಗುತ್ತೆ. ನೀವೇ ಒಂದು ಮಾಡ್ತಾರೆ, ಅವರೇ ಏನೇನೋ ಮಾಡ್ತಾ ಇರ್ತಾರೆ. ಸಂಬಂಧ ಇಲ್ಲದಿರೋ ಹಾಗೆ ಬದುಕ್ತಾರೆ ಒಂದೇ ಮನೆಯಲ್ಲಿ. ಆದ್ದರಿಂದ ಅವ್ರೇನು ಹೇಳ್ತಾರೆ, ಒಂದೇ ಮನೋಭಾವನೆ ಇರೋರನ್ನ, ಒಂದೇ ಆಲೋಚನೆ ಇರೋರನ್ನ ಮನೆಗೆ ತಂದ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಇನ್ನೊಂದು ದಿನ ಹೇಳ್ತೀನಿ, ಅದು ಮತ್ತೆ ಶುರು ಮಾಡೋದು ಇನ್ನೆಲ್ಲ ಹೋಗುತ್ತೆ ಟಾಪಿಕ್. ಸೊ ಇದೆರಡು ಇವತ್ತಿನ ವಿಷಯಗಳು. ಬ್ರಹ್ಮಚರ್ಯ, ಅಪರಿಗ್ರಹ. ಬ್ರಹ್ಮನ ಹಾದಿಯಲ್ಲಿರಿ, ಸೃಷ್ಟಿಕರ್ತ ಆಗಿ ನೀವು, ಯು ಬಿಕಮ್ ದ ಕ್ರಿಯೇಟರ್. ಆಮೇಲೆ ಅಪರಿಗ್ರಹ, ಎಲ್ಲ ಇಟ್ಕೊಳ್ಳಿ, ಎಲ್ಲ ಇರಬೇಕು ಆಯ್ತಾ, ಆದರೆ ಯಾವುದು ನಿಮ್ದಲ್ಲ ಅಂದ್ಕೊಂಡು ನೆಮ್ಮದಿಯಾಗಿರ್ಬೇಕು. ನನ್ನ ಮನೇನೂ ಎಲ್ಲ ಹೋದ್ವಾರ ಎಲ್ಲ ಕಳಿಸ್ತಾ ಇದೆ, ಕೊನೆಗೆ ನಿಮ್ಮ ಜೊತೆ ಬರೋದು ನಿಮ್ಮ ಆರೋಗ್ಯ ಅಷ್ಟೇ, ನಿಮ್ಮ ಬುದ್ಧಿ, ಮಿಕ್ಕಿದ ಎಲ್ಲ ಏನು ಪ್ರಯೋಜನ ಇಲ್ಲ. ಅದ್ರ ಕಡೆ ಗಮನ ಕೊಡಿ. ಆರೋಗ್ಯದ ಕಡೆ ಗಮನ, ನಿಮ್ಮ ಬುದ್ಧಿ ಕಡೆ ಗಮನ, ನಿಮ್ಮ ಖುಷಿಯದ ಕಡೆ, ಸಂತೋಷದ ಕಡೆ ಗಮನ. ಊರಲ್ಲಿರೋರೆಲ್ಲ ಖುಷಿ ಪಡ್ಸೋಕೆ ಹೋಗ್ಬೇಡಿ. ಯಾರನ್ನೂ ಖುಷಿ ಪಡ್ಸೋಕ್ಕಾಗಲ್ಲ ನೀವು. ಏನೇ ಕೊಟ್ಟರು ಖುಷಿ ಪಡ್ಸೋಕ್ಕಾಗಲ್ಲ ನೀವು. ಆಮೇಲೆ ಇನ್ನೊಂದು, ಅವರೇನೋ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ಅವಲಂಬನೆ ಆಗ್ತಾ ಇದ್ದಾರೆ ತುಂಬ, ಅವ್ರ ಮನಸ್ಸಿನ ಶಾಂತಿಗೆ, ಅವ್ರ ನೆಮ್ಮದಿಗೆ ಅಂತ ಹೇಳಿದ್ರೆ ಮೊದಲು ಅವ್ರನ್ನ ದೂರ ಇಡಿ ನಿಮ್ಮಿಂದ. ಅವ್ರೊಂಥರ ಪ್ಯಾರಾಸೈಟ್ ಇದ್ದಂಗೆ ನಿಮ್ಮ ಮೇಲೆ ಹತ್ಕೊಂಡು ಎಲ್ಲ ಚೆನ್ನಾಗಿ ರಕ್ತ ಕುಡಿದ್ಬಿಟ್ಟು ಬೇರೆ ಕಡೆ ಹೊರಟೋಗ್ತಾರೆ. ನೀವು ಹಿಂಗೆ ಆಗ್ಬಿಡ್ತೀರಾ. ಇಲ್ಲೂ ಅಷ್ಟೇ, ಎಲ್ಲ ಕಡೆ ಮೊದಲು ಅಂಥ ವ್ಯಕ್ತಿಗಳನ್ನು ದೂರ ಇಟ್ಟಿರಿ. ಯಾರು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ, ಅವ್ರ ಖುಷಿಗೆ, ಅವ್ರ ಸಂತೋಷಕ್ಕೆ, ಅವ್ರನ್ನ ದೇವ್ರು ಬಂದರೂ ಸಮಾಧಾನ ಮಾಡೋಕ್ಕಾಗೋದು. ಎಲ್ಲ ಇಟ್ಕೊಳ್ಳಿ, ಎಲ್ಲ ಉಪಯೋಗಿಸಿ, ಆದರೆ ತಿಳಿವಿರಿ ಆಯಿತಾ. ಆಯ್ತು, ಇದು ನಂದಲ್ಲ, ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಸಾಧನೆಗೆ, ನನ್ನ ಮಾನಸಿಕ ನೆಮ್ಮದಿಗೆ ಇದೆಲ್ಲ ಇಟ್ಸ್ ಲೈಕ್ ಅ ಕ್ಯಾಟಲಿಸ್ಟ್. ಇವಾಗ ನಾನು ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ ನೆಮ್ಮದಿಯಾಗಿ ಕುತ್ಕೊಂಡು ಮಾಡೋಕ್ಕಾಗ್ತಿತ್ತಾ? ಕಿತ್ತೋಗಿರೋ ಸೆಕೆ ಬರ್ತದೆ, ಸೊಳ್ಳೆ ಕಚ್ತಾ ಇದ್ದಾರೆ, ನನಗೆ ಹೇಳೋಕ್ಕಾಗಲ್ಲ. ಇಲ್ಲಿ ಅವಶ್ಯಕತೆ ಇದೆ ಇದು. ಇಲ್ವಾ? ಆಯಿತು, ಇದ್ದಾಗ ಮಾಡ್ಕೋತೀನಿ. ಇವಾಗ ನಾನು 10 ವರ್ಷದ ಹೇಗಿದೆ ಅಂತ ನೋಡಿದ್ರೆ ಎಂಥದೂ ಇಲ್ಲ ಆವಾಗ ನನ್ನ ಹತ್ರ. ಇವಾಗ ಲೈಟ್ ಇದೆ, ಇದೆ, ಅದಿದೆ, ಕ್ಯಾಮ್ರಾ ಇದೆ, ಎಲ್ಲನೂ ಇತ್ತು ಅವಾಗ. ಇವಾಗ ಮುಂದಿನ ಹಂತಕ್ಕೆ ಹೋಗ್ತಾಯಿದೆ. ಸೊ ಎಲ್ಲ ಹಂತವಾಗಿ ಆಗಬೇಕು. ಎಲ್ಲ ಇಟ್ಕೊಂಡು ನಂದಲ್ಲ ಅಂದ್ಕೊಂಡು ನೆಮ್ಮದಿಯಾಗಿರಿ ಆಯಿತಾ. ಧನ್ಯವಾದ.